ಒಂದೇ ಒಂದ್ಸತಿ ಯೋಚನೆ ಮಾಡಿ, ರೋಡಲ್ಲಿ ಹೋಗುವಾಗ ಬೈ ಮಿಸ್ ಆಗಿ ಟ್ಯಾಪ್ ವಾಟರ್ ನ ಕುಡ್ದು ಬಿಡ್ತೀರಾ. ಆ ನೀರ್ನ ಕುಡ್ದಿದ್ದು ನೆಕ್ಸ್ಟ್ ಸೆಕೆಂಡ್ ಇಂದ ನಿಮ್ಮ ಬಾಡಿಯಲ್ಲಿ ಸೂಪರ್ ಹೀರೋ ಪವರ್ಸ್ ಬಂದ್ಬಿಡ್ತವೆ. ಲೈಕ್ ಯಾವ ತರಪ್ಪ ಅಂದ್ರೆ, ಪಕ್ಕದಲ್ಲಿರೋ ವಸ್ತುಗಳನ್ನ ನೀವು ಮುಟ್ಟದಿರಾನೆ ಕಂಟ್ರೋಲ್ ಮಾಡೋದು, ತುಂಬಾ ದೂರದಲ್ಲಿರೋ ಒಂದು ಕಾರ್ನ ಜಸ್ಟ್ ಕೈಯಿಂದಾನೆ ಕ್ರಾಶ್ ಮಾಡೋದು, ಇಂತ ಪವರ್ಸ್ ಬಂದ್ಬಿಡ್ತವೆ ಅಂತ ಅನ್ಕೊಳ್ಳಿ. ಆ ಟೈಮ್ ಅಲ್ಲಿ ನೀವೇನ್ ಮಾಡ್ತೀರಾ? ನಾನು ಈ ತರ ಮಾಡ್ತೀನಿ ಬ್ರೋ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಂತ ಒಂದು ಪವರ್ಸ್ ನಮ್ಮ ಹೀರೋಗೂ ಕೂಡ ಬಂದಿರ್ತವೆ. ಅವನಿಗೆ ಆ ಪವರ್ಸ್ ಬಂದ್ಮೇಲೆ ಅವನ್ ಏನೆಲ್ಲ ಕೆಲ್ಸಗಳು ಮಾಡ್ದ ಅಂತ ಈ ಮೂವಿಯಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಸೈಕೋಕೆನೆಸಿಸ್ ಅಂತ 2018 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದ್ಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದೇ ಇರೋ ಮೂವೀಸ್ ನ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ತೀರಾ ನೋಡ್ಬೇಕಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ರೂಮಿ ಅನ್ನೋ ಒಂದು ಹುಡುಗಿನ ತೋರಿಸ್ತಾರೆ. ನಿಜ ಹೇಳ್ಬೇಕಂದ್ರೆ ಈ ಹುಡುಗಿ ತನ್ನ ತಾಯಿ ಜೊತೆ ಸೇರ್ಕೊಂಡು ಒಂದು ಸಿಟಿಯಲ್ಲಿ ಫ್ರೈಡ್ ಚಿಕನ್ ಶಾಪ್ ನ ನಡೆಸ್ತಿರ್ತಾಳೆ. ಇವ್ರು ಮಾಡೋ ಒಂದು ಫುಡ್ ತುಂಬಾ ಟೇಸ್ಟಿ ಆಗಿರೋದ್ರಿಂದ ಪ್ರತಿದಿನ ಡಿಫ್ರೆಂಟ್ ಪ್ಲೇಸ್ ಗಳಿಂದ ಡಿಫ್ರೆಂಟ್ ಆಗಿರೋ ಕಸ್ಟಮರ್ಸ್ ಇವರ ಶಾಪ್ ಗೆ ಬರ್ತಿರ್ತಾರೆ ಅಂತ ಗೊತ್ತಾಗುತ್ತೆ. ನಿಜ ಹೇಳ್ಬೇಕಂದ್ರೆ ಈ ಸಿಟಿಯಲ್ಲಿ ಇವರ ಶಾಪ್ ತುಂಬಾ ಫೇಮಸ್ ಆಗೋಗ್ಬಿಟ್ಟಿರುತ್ತೆ. ಇದೆಲ್ಲ ನಾವು ಆ ಸಿಟಿಯಲ್ಲಿರೋ ಲೋಕಲ್ ಚಾನಲ್ ಈ ಹುಡುಗಿನ ಬಂದು ಇಂಟರ್ವ್ಯೂ ಮಾಡ್ತಿರುವಾಗ ಗೊತ್ತಾಗುತ್ತೆ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಹುಡುಗಿ ಚಿಕ್ಕವಾಗಿ ಇವಳ ತಂದೆ ಇವಳನ್ನು ಹಾಗೆ ಇವಳ ತಾಯಿನ ಬಿಟ್ಟು ಹೊರಟೋಗ್ಬಿಟ್ಟಿರ್ತಾನೆ. ಆ ಟೈಮಲ್ಲಿ ಇವರಿಬ್ರಿಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನೋದು ಜಾಸ್ತಿನೇ ಬಂದಿರುತ್ತೆ. ರೂಮಿ ಸ್ಕೂಲ್ಗೆ ಹೋಗೋದು ಬಿಟ್ಟು ತಾಯಿ ಜೊತೆ ಸೇರ್ಕೊಂಡು ಈ ಶಾಪ್ ಅಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಅಂಡ್ ಇವಾಗ ಇವರ ಶಾಪ್ ಫೇಮಸ್ ಆಗೋದ್ರಿಂದ ಇವರ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಹೋಗೋಗ್ಬಿಟ್ಟು ಇವ್ರು ಇವಾಗ ತುಂಬಾ ಹ್ಯಾಪಿಯಾಗಿ ಇರ್ತಾರೆ. ಇದೆಲ್ಲ ನಮ್ಗೆ ಅಲ್ಲಿಗೆ ಬಂದಿರೋ ಲೋಕಲ್ ಚಾನಲ್ ಇಂಟರ್ವ್ಯೂ ಮಾಡ್ತಿರುವಾಗ ನಮ್ಗೆ ಗೊತ್ತಾಗುತ್ತೆ. ರೂಮಿ ಅವತ್ತು ಕೆಲಸ ಎಲ್ಲ ಮುಗಿದಿದ್ದಾದ್ಮೇಲೆ ಅದೇ ಶಾಪ್ ಅಲ್ಲಿ ಮಲ್ಕೊಂಡಿರ್ತಾಳೆ. ಮಧ್ಯರಾತ್ರಿಯಲ್ಲಿ ಸಡನ್ ಆಗಿ 20-30 ಜನ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇವರ ಶಾಪ್ ಮೇಲೆ ದಾಳಿ ಮಾಡಿ ಅಲ್ಲಿರೋ ಚೇರ್ಸ್ ನೆಲ್ಲ ಹೊಡೆದಾಕ್ ಬಿಡ್ತಿರ್ತಾರೆ. ಇದನ್ನ ನೋಡಿ ರೂಮಿ ತನ್ನ ತಾಯಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾಳೆ, ಯಾರೋ ಗೊತ್ತಿಲ್ದಿರೋ ವ್ಯಕ್ತಿಗಳು ಬಂದು ನಮ್ಮ ಶಾಪ್ ನ ನಾಶ ಮಾಡ್ತಿದ್ದಾರೆ ಅಂತ. ನಂತರ ಆ ಹುಡುಗಿ ಅವ್ರನ್ನ ಸ್ಟಾಪ್ ಮಾಡಿಸ್ಬೇಕು ಅಂತ ಅವ್ರ ಹತ್ರ ಮಾತಾಡೋದಕ್ಕೆ ಹೋದ್ರೆ ಅಲ್ಲಿರೋ ವ್ಯಕ್ತಿಗಳು ಈ ಹುಡುಗಿನ ಆಚೆಗೆ ಎಳ್ಕೊಂಡು ಬಂದ್ಬಿಡ್ತಾರೆ. ಅಂಡ್ ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿಗೆ ಬಂದಿರೋ ವ್ಯಕ್ತಿಗಳೆಲ್ಲರೂ ಒಂದು ಕಂಪನಿ ಕೆಳಗಡೆ ವರ್ಕ್ ಮಾಡ್ತಿರ್ತಾರೆ. ಆ ಕಂಪನಿ ಓನರ್ ಇವನು ವಿಲನ್. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಈ ಪ್ಲೇಸ್ ಅಲ್ಲಿ ಇರೋ ಎಲ್ಲಾ ಅಂಗಡಿಗಳನ್ನ ಕ್ಲಿಯರ್ ಮಾಡಿಸ್ಬಿಟ್ಟು ಆ ಪ್ಲೇಸ್ ಅಲ್ಲಿ ಒಂದು ದೊಡ್ಡ ಶಾಪಿಂಗ್ ಮಾಲ್ ಕಟ್ಬೇಕು ಅಂತ ಇವನ ಪ್ಲಾನ್ ಇರುತ್ತೆ. ಇದರಿಂದ ಎಲ್ಲರೂ ಕ್ಲಿಯರ್ ಮಾಡಕ್ ಇರ್ತಾರೆ. ಆದ್ರೆ ನಮ್ಮ ರೂಮಿ ಮಾತ್ರ ಅವ್ನ್ ಕೊಟ್ಟಿರೋ ಒಂದು ಆಫರ್ ನ ಒಪ್ಕೊಂಡಿರೋದಿಲ್ಲ. ಇದರಿಂದ ವಿಲನ್ ಗೆ ತುಂಬಾ ಕೋಪ ಬಂದು ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ನ ಅವರ ಶಾಪ್ ನ ನಾಶ ಮಾಡಾಕಿ ಅಂತ ಕಳ್ಸಿರ್ತಾನೆ. ರೂಮಿ ಅವ್ರ ಹತ್ರ ಆರ್ಗ್ಯುಮೆಂಟ್ ಮಾಡ್ತಿರೋ ಒಂದು ಟೈಮ್ ಅಲ್ಲೇ ಇವರ ತಾಯಿನೂ ಕೂಡ ಅಲ್ಲಿಗೆ ಬರ್ತಾಳೆ. ರೂಮಿನ ಹೊಡಿತಾ ಇರೋದನ್ನ ನೋಡಿ ನನ್ನ ಮಗಳನ್ನ ಕಾಪಾಡ್ಕೋಬೇಕು ಅಂತ ಮಗಳ ಹತ್ರಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅಲ್ಲಿರೋ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸುಮ್ನೆ ಬಿಡ್ತಾರ. ಅವರ ತಾಯಿನ ಹಿಡ್ಕೊಂಡ್ಬಿಟ್ಟು ಕೆಳಗಡೆಗೆ ತಳ್ಳಿ ಬಿಡ್ತಾರೆ. ಇದರಿಂದ ಅವರ ತಾಯಿಗೆ ತುಂಬಾ ಕೋಪ ಬಂತು. ನನ್ನ ಮಗಳನ್ನ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು ಅಂತ ಅವಳು ಹಾಕೊಂಡ್ ಬಂದಿರೋ ಒಂದು ಕಾರ್ನ ತುಂಬಾ ಸ್ಪೀಡ್ ಆಗಿ ಇವ್ರ ಮೇಲೆ ಓಡಿಸ್ಕೊಂಡ್ ಬರೋದಕ್ಕೆ ಟ್ರೈ ಮಾಡ್ತಾಳೆ. ಅದನ್ನ ನೋಡಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಎಲ್ಲರೂ ಸೈಡ್ ಗೆ ಹೊರಟೋಗ್ಬಿಡ್ತಾರೆ. ಆದ್ರೆ ತುಂಬಾ ಸ್ಪೀಡ್ ಅಲ್ಲಿ ಓಡಿಸ್ಕೊಂಡ್ ಬರೋದ್ರಿಂದ ಕಂಟ್ರೋಲ್ ಮಿಸ್ ಆಗೋಗ್ಬಿಟ್ಟು ಅವರ ತಾಯಿ ಆ ಕಾರ್ನ ಒಂದು ಗೋಡೆಗೆ ಗುದ್ದು ಬಿಡ್ತಾಳೆ. ಇದನ್ನ ನೋಡಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಗೆ ತುಂಬಾ ಕೋಪ ಬಂದು ನಮ್ಮನ್ನೇ ಸಾಯಿಸೋದಕ್ಕೆ ಟ್ರೈ ಮಾಡ್ತೀಯ ಅಂತ ಅವರ ತಾಯಿನ ಹಿಡ್ಕೊಂಡು ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಇವರ ದುರದೃಷ್ಟ ಬೈ ಮಿಸ್ ಆಗಿ ಅವರ ತಾಯಿನ ಕೆಳಗಡೆಗೆ ಬೀಳ್ಸೋದ್ರಿಂದ ಅಲ್ಲಿರೋ ಒಂದು ಕಲ್ಲಿಗೆ ಅವರ ತಾಯಿ ತಲೆ ಬಿದ್ದು ತುಂಬಾ ಸಿವಿಯರ್ ಆಗಿ ಇಂಜೂರ್ ಆಗುತ್ತೆ. ತಲೆಯಿಂದ ಬ್ಲಡ್ ಬರ್ತಾ ಇರುತ್ತೆ. ಅದನ್ನ ನೋಡಿ ರೂಮಿ ಕಣ್ಣಲ್ಲಿ ನೀರ್ ಹಾಕೊಂಡು ನೆಕ್ಸ್ಟ್ ಸೆಕೆಂಡ್ ಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಸ್ತಾಳೆ. ಡಾಕ್ಟರ್ಸ್ ಕ್ಲಿಯರ್ ಆಗಿ ಚೆಕ್ ಮಾಡಿ ನಿಮ್ಮ ತಾಯಿ ತೀರ್ಕೊಂಡ್ರು ಅನ್ನೋ ಒಂದು ಬ್ಯಾಡ್ ನ್ಯೂಸ್ ನ ಹೇಳ್ತಾರೆ. ಅವರ ತಾಯಿ ಸತ್ತೋಗೋವಾಗ ಕಣ್ಣಿಂದ ಒಂದು ಡ್ರಾಪ್ ಹನಿ ಆಚೆಗಡೆ ಬೀಳುತ್ತೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ಆಕಾಶದಿಂದ ಮೈತರೋಡ್ ಅಂತ ಆ ಸಿಟಿಯಲ್ಲಿರೋ ಒಂದು ಬೆಟ್ಟದಲ್ಲಿ ಬೀಳುತ್ತೆ. ನಿಜ ಹೇಳ್ಬೇಕಂದ್ರೆ ಅದರಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಒಂದು ಲಿಕ್ವಿಡ್ ಇರುತ್ತೆ. ಆ ಲಿಕ್ವಿಡ್ ಹಾಗೆ ಫ್ಲೋ ಹಾಕೊಂಡ್ ಬಂದು ವಾಟರ್ ಸಿಸ್ಟಮ್ ಗೆ ಕನೆಕ್ಟ್ ಆಗಿ ಪಕ್ಕದಲ್ಲೇ ಇರೋ ಒಂದು ಟ್ಯಾಪ್ ವಾಟರ್ ಅಲ್ಲಿ ಆಚೆಗಡೆ ಬರುತ್ತೆ. ಆ ನೀರ್ನ ಹಿಡ್ಕೊಂಡು ಕುಡಿತಾ ಇದ್ದಾನಲ್ಲ ಇವನೇ ನಮ್ಮ ಹೀರೋ. ಆ ನೀರ್ನ ಕುಡಿದಾಗ ಅವನಿಗೇನೋ ಡಿಫ್ರೆಂಟ್ ಆಗಿ ಅನ್ಸುತ್ತೆ. ನೋಡ್ರಮ್ಮ ಈ ನೀರು ಚೆನ್ನಾಗಿಲ್ಲ, ಯಾರು ಕುಡಿಯೋದಕ್ಕೆ ಹೋಗ್ಬೇಡಿ ಅಂತ ಅಲ್ಲಿರೋರ್ಗೆ ಹೇಳಿದ್ರು ಇವನ ಮಾತುಗಳು ಯಾರು ತಲೆಗೆ ಹಾಕೊಳ್ಳೋದಿಲ್ಲ. ಅಂಡ್ ಇವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋ ಒಂದು ದೊಡ್ಡ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ವರ್ಕ್ ಮಾಡ್ತಿರ್ತಾನೆ. ಹಾಗೆ ಇವನು ಆ ಕಂಪನಿಯಲ್ಲಿ ಚಿಕ್ಕ ವಸ್ತುಗಳನ್ನ ಕಲ್ತನ ಮಾಡ್ಕೊಂಡು ಇವನ ಲೈಫ್ ನ ಲೀಡ್ ಮಾಡ್ತಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಬೆಳಗ್ಗೆ ಆ ಟ್ಯಾಪ್ ವಾಟರ್ ಕುಡ್ದಾಗಿಂದನು ಇವನ್ಗೆ ಹೊಟ್ಟೆ ನೋವು ಕಮ್ಮಿ ಆಗಿರೋದಿಲ್ಲ, ಇನ್ನ ಅದು ಜಾಸ್ತಿನೇ ಆಗ್ತಾ ಇರುತ್ತೆ. ಡೇ ಫುಲ್ ಹೊಟ್ಟೆ ನೋವು ಇರೋದ್ರಿಂದ ಇದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೇಬೇಕು ಅಂತ ಕೆಲಸ ಮುಗಿಸ್ಕೊಂಡು ಪಕ್ಕದಲ್ಲೇ ಇರೋ ಒಂದು ಬಾರ್ಗೆ ಹೋಗ್ತಾನೆ. ಅಲ್ಲಿ ಎಷ್ಟೇ ಡ್ರಿಂಕ್ಸ್ ಕುಡಿತಾ ಇದ್ರು ಇವನ ಹೊಟ್ಟೆ ನೋವು ಅನ್ನೋದು ಕಮ್ಮಿ ಆಗೋದಿಲ್ಲ, ಇನ್ನ ಜಾಸ್ತಿನೇ ಆಗ್ತಾ ಇರುತ್ತೆ. ಆ ನೋವು ತಡ್ಕೊಳ್ಳೋದಕ್ಕಾಗದೆ ಅವನು ತುಂಬಾ ಜೋರಾಗಿ ಕಿರ್ಚಾಡ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಅವ್ನ್ ಮಾಡಿರೋ
ಇರೋ ಒಂದು ಶಬ್ದಕ್ಕೆ ಪಕ್ಕದಲ್ಲಿರೋ ಚೇರುಗಳು ಟೇಬಲ್ಸ್ ಎಲ್ಲಾನು ಸೈಡ್ಗೆ ಹೊರಟೋಗ್ಬಿಡ್ತವೆ. ಇವನು ಇವಾಗ ನೋವು ಹಾಗೆ ಮತ್ತಲ್ಲಿರೋದ್ರಿಂದ ಈ ಚೇರ್ಸ್ ಸೈಡ್ಗೆ ಹೋಗಿದ್ದಾವೆ ಅನ್ನೋದನ್ನು ಕೂಡ ಇವನು ಗಮನ ಇಟ್ಟು ನೋಡಿರೋದಿಲ್ಲ. ಆ ನೋವಿಗೆ ತಡ್ಕೊಳ್ಳೋದಕ್ಕಾಗದೆ ಅಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಆ ಬಾರ್ ಓನರ್ ಅಲ್ಲಿಗೆ ಬಂದು ಚೇರ್ಸ್ ಎಲ್ಲ ಬಿದ್ದೋಗಿರೋದನ್ನ ನೋಡಿ ಇವನೇ ಈ ಕೆಲಸ ಮಾಡಿರ್ಬೇಕು ಅಂತ ನಾನಾ ರೀತಿ ಬಾಯಿಗೆ ಬಂದಿದ್ ಮಾತುಗಳೆಲ್ಲ ಬೈತಾನೆ. ಆದ್ರೆ ಇವನು ಗಂಟ್ಲುವರೆಗೂ ಕುಡ್ದಾಕಿರೋದ್ರಿಂದ ಅವ್ನು ಎಷ್ಟೇ ಬೈತಾ ಇದ್ರು ಸೈಲೆಂಟ್ ಆಗಿ ಇವನ ಮನೆಗೆ ಬಂದ್ಬಿಡ್ತಾನೆ. ಇವನ ಮನೆ ನೋಡೋದಕ್ಕೆ ಮುನ್ಸಿಪಾಲಿಟಿ ಟೈಪ್ ಅಲ್ಲಿ ಐತೆ. ನೋವಿಗೆ ತಡ್ಕೊಳ್ಳೋದಕ್ಕಾಗದೆ ಮಲ್ಕೋಬೇಕು ಅಂತ ಅನ್ಕೊಂತಾನೆ. ಆದ್ರೂ ಕೂಡ ಇವನ್ಗೆ ನಿದ್ದೆ ಬರೋದಿಲ್ಲ. ಅಟ್ಲೀಸ್ಟ್ ಸಿಗರೇಟ್ ಆದ್ರೂ ಕುಡಿಯೋಣ ಅಂತ ಸಿಗರೇಟ್ ಬಾಯಿಗೆ ಹಿಡ್ಕೊಂಡು ಲೈಟರ್ಗೋಸ್ಕರ ಹುಡುಕಾಡ್ತಾನೆ. ಅದು ಇವನ ಪಕ್ಕದಲ್ಲೇ ಬಿದ್ದಿರುತ್ತೆ. ಇವನು ಮಲ್ಕೊಂಡಿದ್ದೆ ಆ ಲೈಟರ್ ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ನಿಜ ಹೇಳ್ಬೇಕಂದ್ರೆ ಇವನ ಕೈಗೆ ಅದು ಸಿಗೋದಿಲ್ಲ. ಇವನು ಟ್ರೈ ಮಾಡಿದಾಗ ಜಸ್ಟ್ ಸೆಕೆಂಡ್ಗೆ ಗಾಳಿಯಲ್ಲೇ ಹಾರಾಡ್ಕೊಂಡ್ ಬಂದು ಇವನ ಕೈಗೆ ಬೀಳುತ್ತೆ ಆ ಲೈಟರ್. ಆದ್ರೆ ಇವಾಗ ಇವನು ನನ್ ಕೈಗೆ ಅದು ಸಿಗ್ತಾ ಇರ್ಲಿಲ್ವಲ್ಲ, ಹೇಗೆ ನನ್ ಕೈಗೆ ಬಂತು ಅಂತ ಅವನು ಯೋಚನೆ ಮಾಡ್ತಿರುವಾಗ್ಲೇ ಸರಿಯಾಗಿ ಅದೇ ಟೈಮ್ಗೆ ಅವನ್ಗೊಂದು ಫೋನ್ ಕಾಲ್ ಬರುತ್ತೆ. ಅದು ಬೇರೆ ಯಾರು ಅಲ್ಲ, ರೂಮಿನಿ ಕಾಲ್ ಮಾಡಿ ತಾಯಿ ಸತ್ತೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ತಾಳೆ. ಆ ಮಾತು ಕೇಳಿದ್ದೆ ಇವನ ಆ ಪ್ಲೇಸ್ ಹತ್ರ ಹೋಗ್ತಾನೆ. ರೂಮಿನ ಹಾಗೆ ಅವರ ತಾಯಿನ ಚಿಕ್ಕವಾಗಿದ್ದಾಗೆ ಅವರ ತಂದೆ ಬಿಟ್ಟು ಹೊರಟೋಗ್ಬಿಟ್ಟಿರ್ತಾನೆ ಅಂತ ಹೇಳಿದ್ನಲ್ಲ, ಅದು ಬೇರೆ ಯಾರು ಅಲ್ಲ, ನಮ್ಮ ಹೀರೋನೆ ಚಿಕ್ಕವಾಗಿದ್ದಾಗೆ ಬಿಟ್ಟು ಹೊರಟೋಗ್ಬಿಟ್ಟಿರೋದ್ರಿಂದ ಅಲ್ಲಿಗೆ ಬಂದ್ಮೇಲೆ ಅವನ ಮಗಳನ್ನ ಕೂಡ ಇವನು ಕಂಡು ಹಿಡಿಯೋದಕ್ಕೆ ಆಗೋದಿಲ್ಲ. ನಂತರ ಅವನು ಮಗಳ ಜೊತೆ ಕುತ್ಕೊಂಡು ನಿನ್ನನ್ನ ಹಾಗೆ ನಿನ್ನ ತಾಯಿನ ಚಿಕ್ಕವಾಗಿದ್ದಾಗ ಬಿಟ್ಟು ಹೋಗ್ಬಾರ್ದಾಗಿತ್ತು, ನನ್ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ತಾನೆ. ಅದಕ್ಕೆ ರೂಮಿ ಇದ್ಕೊಂಡು ನೀವು ನನ್ನ ಹತ್ರ ಮಾತಾಡೋದಕ್ಕೆ ಬರ್ಬೇಡಿ, ನಿಮ್ಮ ಮೇಲೆ ಪ್ರೀತಿಯಿಂದ ನಾನ್ ನಿಮ್ಮನ್ನ ಕರೀಲಿಲ್ಲ, ತಂದೆ ಅಲ್ವಾ, ಅಟ್ಲೀಸ್ಟ್ ಲಾಸ್ಟ್ ಅಲ್ಲಾದ್ರೂ ನಮ್ಮ ತಾಯಿ ಮುಖನ ನೋಡ್ತೀರಾ ಅಂತ ಇನ್ಫಾರ್ಮ್ ಮಾಡಿದೆ ಅಷ್ಟೇ ಅಂತ ಕೋಪದಿಂದ ಮಾತಾಡ್ತಿರ್ತಾಳೆ. ಇದರಿಂದಾನೇ ನಿಮ್ಗೆ ಗೊತ್ತಾಗಿರ್ಬೇಕು ರೂಮಿಗೆ ಅವರ ತಂದೆ ಮೇಲೆ ತುಂಬಾನೇ ಕೋಪ ಇರುತ್ತೆ. ಇವ್ರು ಹೀಗೆ ಮಾತಾಡ್ತಿರುವಾಗ ಪಕ್ಕದಲ್ಲಿ ಯಾರೋ ಜಗಳ ಹಾಡ್ದಂಗೆ ಶಬ್ದ ಆಗುತ್ತೆ. ಯಾರಪ್ಪ ಅಂತ ನೋಡ್ದಾಗ್ಲೇ ನಮ್ಮ ರೂಮಿಗೆ ಗೊತ್ತಾಗುತ್ತೆ. ಅಲ್ಲಿಗೆ ಈ ವಿಲನ್ ಗನು ಎಂಟ್ರಿ ಕೊಟ್ಟಿರ್ತಾನೆ. ರೂಮಿ ಅವನ್ನ ನೋಡ್ಬಿಟ್ಟು ನಿನ್ನಿಂದಾನೇ ನಮ್ಮ ತಾಯಿ ಸತ್ತೋಗ್ಬಿಟ್ಟಿತ್ತು, ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಅವನ ಹತ್ರ ಜಗಳ ಹಾಡ್ತಿರ್ತಾಳೆ. ಅದಕ್ಕೆ ಆ ವಿಲನ್ ಗನ್ ಇದ್ಕೊಂಡು ನಿಮ್ಮ ತಾಯಿ ಸತ್ತೋಗಿರೋ ಒಂದು ಲಾಸ್ಗೆ ನಾನು ಕಾಂಪನ್ಸೇಷನ್ ಕೊಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹಣ ಕೊಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ರೂಮಿಯ ಹಣವನ್ನ ಎತ್ಕೊಂಡು ಅವನ ಮುಖಕ್ಕೆ ಎತ್ತಿ ಬಿಸಾಕಿ ಮೊದಲು ನೀನ್ ಇಲ್ಲಿಂದ ಹೋಗೋ ಅಂತ ಅವನ ಹತ್ರ ಜಗಳ ಹಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ರೂಮಿ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ಅವನೊಬ್ಬ ಲಾಯರ್ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ತಾಯಿ ಸತ್ತೋಗ್ಬಿಟ್ಟಿರ್ತಾಳಲ್ವಾ, ಆ ಮರ್ಡರ್ ಕೇಸ್ ನ ಇವನೇ ಹ್ಯಾಂಡಲ್ ಮಾಡ್ತಿರ್ತಾನೆ. ಅವನ್ ಅಲ್ಲಿಗೆ ಬಂದು ಅಲ್ಲಿಗೆ ಬಂದಿರೋರ್ನ ಕಳಿಸ್ಬಿಡ್ತಾನೆ. ಇಲ್ಲಿ ಇಷ್ಟೊಂದು ಗಲಾಟೆ ನಡೀತಾ ಇದ್ರು ನಮ್ಮ ಹೀರೋ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಎಲ್ಲೋ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಿರ್ತಾನೆ. ಅದನ್ನ ನೋಡಿ ರೂಮಿ ಅವನ ಹತ್ರಕ್ಕೆ ಬಂದು ನೀವು ಮೊದ್ಲು ಇಲ್ಲಿಂದ ತಿಂದು ನನ್ ಕಣ್ಮುಂದೆಯಿಂದ ಹೊರಟೋಗ್ಬಿಡಿ ಅಂತ ಹೇಳ್ತಾಳೆ. ಅಂಡ್ ಆವಾಗೆ ಲಾಯರ್ ಅವನ ಹತ್ರ ಬಂದು ನಾನೇ ನಿಮ್ಮ ಹೆಂಡತಿ ಕೇಸ್ನ ಹ್ಯಾಂಡಲ್ ಮಾಡ್ತಿರೋದು ಅಂತ ವಿಸಿಟಿಂಗ್ ಕಾರ್ಡ್ ಕೊಡ್ತಾನೆ. ನಂತರ ಅವನು ನಮ್ಮ ಹೀರೋನ ಆ ಚಿಕನ್ ಶಾಪ್ ಹತ್ರಕ್ಕೆ ಕರ್ಕೊಂಡೋಗಿ ಏನೆಲ್ಲ ನಡೆದೈತಿ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೀವು ನೋಡಿದ್ರಲ್ಲ ಆ ವಿಲನ್ನ, ಆಕ್ಚುಲಿ ಹೇಳ್ಬೇಕಂದ್ರೆ ಅವನು ಇಲ್ಲೊಂದು ದೊಡ್ಡ ಶಾಪಿಂಗ್ ಮಾಲ್ ನ ಕಟ್ಬೇಕು ಅಂತ ಅನ್ಕೊಂತಿದ್ದಾನೆ. ಅವನಿಗೆ ಕಾಂಪಿಟೇಷನ್ ಆಗಿ ಯಾರು ಇರಬಾರ್ದು ಅಂತ ಈ ಪ್ಲೇಸ್ ಅಲ್ಲಿರೋ ಎಲ್ಲಾ ಅಂಗಡಿಗಳನ್ನ ಅವನು ಟೇಕ್ ಓವರ್ ಮಾಡ್ಬಿಟ್ಟಿದ್ದಾನೆ. ಆದ್ರೆ ರೂಮಿ ಮಾತ್ರನೇ ಅವನಿಗೆ ಈ ಶಾಪ್ ಕೊಡ್ದಿರಾ ಅವನ್ಗೆ ಅಪೋಸ್ ಮಾಡಿದ್ಲು. ಇದೇ ಒಂದು ರೀಸನ್ಗೆ ಅವನು ಶಾಪ್ ಮೇಲೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ನ ಕಳಿಸ್ಬಿಟ್ಟು ಅಟ್ಯಾಕ್ ಮಾಡಿಸಿದಾನೆ ಅಂತ ಎಲ್ಲಾನು ಹೇಳ್ತಿರ್ತಾನೆ. ಇದನ್ನೆಲ್ಲ ನೋಡ್ಬಿಟ್ಟು ನಮ್ಮ ಹೀರೋಗೆ ಸ್ವಲ್ಪ ಡೌಟ್ ಬರುತ್ತೆ, ಇವನ್ ಯಾಕೆ ನನ್ನ ಮಗಳ ಮೇಲೆ ಅಷ್ಟೊಂದು ಕನ್ಸರ್ನ್ ತೋರಿಸ್ತಿದ್ದಾನೆ ಅಂತ. ಇದರಿಂದ ಅವನ ಹತ್ರ ಕೇಳ್ತಾನೆ, ನನ್ನ ಮಗಳ ಮೇಲೆ ಅಷ್ಟೊಂದು ಕನ್ಸರ್ನ್ ತೋರಿಸ್ತಿದೀಯಲ್ವಾ, ನಿನಗೂ ನನ್ನ ಮಗಳಿಗಿರೋ ರಿಲೇಶನ್ಶಿಪ್ ಏನು ಅಂತ. ಅದಕ್ಕೆ ಆ ಲಾಯರ್ಗನು ಸ್ವಲ್ಪ ನರ್ವಸ್ ಫೀಲ್ ಆಗಿ ನಾವು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳ್ತಾನೆ. ಆವಾಗ ನಮ್ಮ ಹೀರೋಗೆ ಡೌಟ್ ಬಂದು ಇವನು ಹೇಳೋದಕ್ಕೆ ಅಷ್ಟೊಂದು ತೊದಲ್ತಿದ್ದಾನೆ ಅಂದ್ರೆ ಮೇ ಬಿ ಇವನು ನನ್ನ ಮಗಳನ್ನ ಪ್ರೀತಿ ಮಾಡ್ತಿರ್ಬೋದು ಅಂತ. ನಿಜ ಹೇಳ್ಬೇಕಂದ್ರೆ ನನ್ನ ಮಗಳು ನನ್ನ ಮಾತು ಕೇಳೋದಿಲ್ಲ, ಅಟ್ಲೀಸ್ಟ್ ನೀನಾದ್ರೂ ಅವಳ ಜೊತೆ ಸಂತೋಷವಾಗಿದ್ದು ಅವಳನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಬಂದ್ಬಿಡ್ತಾನೆ. ಅವನು ಬರೋವಾಗ ತನ್ನ ಮಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ನನ್ನಿಂದಾನೇ ನನ್ನ ಮಗಳು ಇಷ್ಟೊಂದು ಡಿಪ್ರೆಸ್ಡ್ ಆಗಿದ್ದಾಳ, ನನ್ನ ಮಗಳು ಈ ರೀತಿ ಆಗೋದಕ್ಕೆ ನಾನೇ ಕಾರಣನ ಅಂತ ಅವನು ತುಂಬಾ ಫೀಲ್ ಆಗ್ತಿರ್ತಾನೆ. ಇದರಿಂದ ಅವನಿಗೆ ತುಂಬಾ ಕೋಪ ಬಂದು ಅವನ ಹತ್ರ ಇರೋ ಒಂದು ಸಿಗರೇಟ್ ನ ಆ ರೋಡ್ ಅಲ್ಲಿ ಎತ್ತಿ ಬಿಸಾಕ್ ಬಿಡ್ತಾನೆ. ಅವನು ಬಿಸಾಕಿದ್ದ ಒಂದು ಸ್ಪೀಡ್ಗೆ ಪಕ್ಕದಲ್ಲೇ ಇರೋ ಒಂದು ಕಸದ ಬಂಡಿ ಏನೋ ತುಫಾನ್ಗೆ ಓಡ್ಕೊಂಡು ಹೋದಂಗೆ ತುಂಬಾ ದೂರ ಹೋಗಿ ಬೀಳುತ್ತೆ. ಆವಾಗೆ ನಮ್ಮ ಹೀರೋಗೆ ಅವನ ಕೈಗೆ ಲೈಟರ್ ಬಂದು ಬಿದ್ದಿರುತ್ತಲ್ವಾ, ಆ ಸೀನ್ ನೆನಪಾಗಿ ನೆಕ್ಸ್ಟ್ ಸೆಕೆಂಡ್ ಯೋಚನೆ ಮಾಡ್ತೀರಾ ನಮ್ಮ ಹೀರೋ ಅವನ ಮನೆಗೆ ಬಂದು ಡೋರ್ ಎಲ್ಲ ಕ್ಲೋಸ್ ಮಾಡಾಕಿ ಆ ಲೈಟರ್ ನ ಅವನ ಮುಂದೆ ಇಟ್ಟು ಮತ್ತೆ ಅದ್ರ ಮೇಲೆ ಫೋಕಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅಂಡ್ ಅವನು ಎಕ್ಸ್ಪೆಕ್ಟ್ ಮಾಡ್ದಂಗೆ ದೂರದಲ್ಲಿರೋ ಒಂದು ಲೈಟರು ಇವನ ಕೈಗೆ ಬಂದು ಬೀಳುತ್ತೆ. ಅವನು ಆಶ್ಚರ್ಯದಿಂದ ನೋಡ್ತಿರುವಾಗ ಅವನ ಎಮೋಷನ್ಸ್ ಕಂಟ್ರೋಲ್ ಆಗದೆ ಅದರಿಂದ ಅವನ ಪಕ್ಕದಲ್ಲಿರೋ ವಸ್ತುಗಳೆಲ್ಲ ಗಾಳಿಯಲ್ಲಿ ಹಾರಾಡೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅದನ್ನ ನೋಡಿ ನಮ್ಮ ಹೀರೋ ನನ್ಗೇನಾಗೈತೆ, ನನ್ ಮುಂದೆ ಏನ್ ನಡೀತೈತಿ ಅಂತ ಅವನು ಶಾಕ್ ಅಲ್ಲಿರ್ತಾನೆ. ಆವಾಗೆ ಅವನಿಗೆ ಈ ವಿಷಯನ ಅವನು ಯಾರ ಹತ್ರ ಆದ್ರೂ ಶೇರ್ ಮಾಡ್ಕೋಬೇಕು ಅಂತ ಮಧ್ಯರಾತ್ರಿಯಲ್ಲಿ ಇವನು ವರ್ಕ್ ಮಾಡ್ತಿರ್ತಾನಲ್ಲ ಸೆಕ್ಯೂರಿಟಿ ಗಾರ್ಡ್ ಆಗಿ ಆ ಕಂಪನಿಗೆ ಹೋಗ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿ ನೈಟ್ ಶಿಫ್ಟ್
ಮಾಡ್ತಿರ್ತಾನೆ. ಅವನು ನಿದ್ದೆ ಹೋಗ್ತಾ ಇದ್ರೆ ಅವನ ಮುಂದೆ ಹೋಗಿ ಅವನ ನಿದ್ದೆನೆಲ್ಲ ಕೆಡಿಸ್ಬಿಟ್ಟು, ಪ್ಲೀಸ್ ನನಗೊಂದು ಡೌಟ್ ಐತೆ, ಅದನ್ನ ಕ್ಲಿಯರ್ ಮಾಡ್ತೀಯಾ, ನಿನಗೆ ಈ ಮ್ಯಾಜಿಕ್ ಮೇಲೆ ನಂಬಿಕೆ ಆಯ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಇದ್ಕೊಂಡು, ಲೋ ನಿದ್ದೆನೆಲ್ಲ ಕೆಡಿಸ್ಬಿಟ್ಟು ಮ್ಯಾಜಿಕ್ ಮೇಲೆ ನಂಬಿಕೆ ಆಯ್ತಾ, ಮ್ಯಾಜಿಕ್ ಇಂದ ಏನ್ ಮಾಡ್ತೀಯ ಅಂತ ಕೇಳೋದು ತಪ್ಪು. ಸರಿ, ನೀನು ಅಷ್ಟೊಂದು ಕೇಳ್ತಾ ಇದೆಯಲ್ವಾ, ನನಗೆ ಈ ಮ್ಯಾಜಿಕ್ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ. ಬಟ್ ಈ ಮ್ಯಾಜಿಕ್ ಮಾಡೋರು ನಮ್ಗಿಂತ ಡಬಲ್ ಅಮೌಂಟ್ ನ ಅವರು ಸಂಪಾದನೆ ಮಾಡ್ತಾರೆ. ಬೇರೆ ಎಲ್ಲೋ ಯಾಕೆ, ನಮ್ಮ ಸಿಟಿಯಲ್ಲೇ ಒಂದು ಮ್ಯಾಜಿಕ್ ಕ್ಲಬ್ ಅಂತ ಐತೆ. ಆ ಕ್ಲಬ್ ಅಲ್ಲಿ ಮ್ಯಾಜಿಕ್ ಮಾಡೋರು ನೀನು ಸಂಪಾದನೆ ಮಾಡೋ ಅಮೌಂಟ್ ಗಿಂತ 100 ಟೈಮ್ಸ್ ಎಕ್ಸ್ಟ್ರಾ ಆ ಮ್ಯಾಜಿಕ್ ಕ್ಲಬ್ ಅಲ್ಲಿ ಇರೋರು ಸಂಪಾದನೆ ಮಾಡ್ತಾರೆ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ನಮ್ಮ ಹೀರೋ ಅವನ ಮನ್ಸಲ್ಲಿ ಅನ್ಕೊಂತಾನೆ, ಬಂದು ಕೇಳಿದ್ದು ಒಳ್ಳೇದಾಯ್ತು, ನೀನು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ಯಾ, ನಾನು ಆ ಮ್ಯಾಜಿಕಲ್ ಕ್ಲಬ್ ಅಲ್ಲಿ ಸೇರ್ಕೊಂತೀನಿ ಅಂತ ಅವನು ಡಿಸೈಡ್ ಆಗ್ತಾನೆ. ಇವಾಗ ನಮ್ಗೆ ರೂಮಿನ ನೋಡಿಸ್ತಾರೆ. ಇವಾಗ ರೂಮಿ ಆ ದೊಡ್ಡ ಕಂಪನಿ ಜೊತೆ ಅಪೋಸ್ ಮಾಡ್ತಾ ಇರೋದ್ರಿಂದ ಆ ಬೀದಿಯಲ್ಲಿರೋ ಎಲ್ಲ ಓನರ್ಸ್ ಈ ಹುಡುಗಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ದೊಡ್ಡ ಕಂಪನಿ ಇವಾಗ ನಮ್ಮ ರೂಮಿ ಶಾಪ್ ನ ಟಾರ್ಗೆಟ್ ಮಾಡಿರೋದ್ರಿಂದ ಇವಾಗ ನಿನ್ ಮೇಲೆ ಅವ್ರೇನಾದ್ರೂ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ನಾವೆಲ್ಲರೂ ನಿನಗೆ ಸಪೋರ್ಟ್ ಆಗಿ ನಿಲ್ತೀವಿ ಅಂತ ಅಲ್ಲಿರೋ ಓನರ್ಸ್ ಎಲ್ಲ ರೂಮಿಗೆ ಹೇಳ್ತಿರ್ತಾರೆ. ಆ ಕಂಪನಿಯವ್ರು ಏನಾದ್ರೂ ಈ ಬಾರಿ ನಿನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ನಾವು ಕೂಡ ಪೆಟ್ರೋಲ್ ಬಾಂಬ್ಸ್ ನ ರೆಡಿ ಮಾಡ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡೋಣ ಅಂತ ಅಲ್ಲಿರೋರು ಮಾತಾಡ್ತಿರ್ತಾರೆ. ಆ ಮಾತನ್ನ ಕೇಳಿ ಈ ಲಾಯರ್ಗನು ತಪ್ಪು, ನಾವು ಆ ತರ ಮಾಡಬಾರ್ದು ಅಂತ ಅಲ್ಲಿರೋವರಿಗೆ ಹೇಳ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋನು ಕೂಡ ಅಲ್ಲಿಗೆ ಬರ್ತಾನೆ. ಅಷ್ಟೊಂದು ದೊಡ್ಡ ಕಂಪನಿ ಜೊತೆ ಈ ಚಿಕ್ಕ ಹುಡುಗಿನ ನೀವು ಮುಂದೆ ಇಟ್ಟು ಫೈಟಿಂಗ್ ಮಾಡಿಸೋದು ತಪ್ಪು, ನನ್ನ ಮಗಳ ಸೇಫ್ಟಿ ನನಗೆ ಬೇಕು ಅಂತ ಅಲ್ಲಿರೋ ಓನರ್ಸ್ನೆಲ್ಲ ಅಪೋಸ್ ಮಾಡ್ತಾನೆ. ಆ ಮಾತನ್ನ ಕೇಳಿ ಓನರ್ಸ್ಗೆಲ್ಲರಿಗೂ ತುಂಬಾ ಕೋಪ ಬಂದು ನೀನ್ ಮೊದ್ಲು ಇಲ್ಲಿಂದ ಹೋಗು ಅಂತ ಹೇಳ್ತಿರ್ತಾರೆ. ಆವಾಗೆ ರೂಮಿನು ಕೂಡ ಅಲ್ಲಿಗೆ ಬಂದು ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ, ಚಿಕ್ಕವಾಗಿಂದನೂ ನಿನ್ನ ಸಹಾಯ ಇಲ್ದಿರನೇ ನಾನು ಬದುಕಿದ್ದೀನಿ, ಇವಾಗ ಮಾತ್ರ ನಿನಗೆ ನನ್ನ ಸೇಫ್ಟಿ ಬೇಕಾ, ಮೊದ್ಲು ನೀನ್ ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ. ನಮ್ಮ ಹೀರೋ ತನ್ನ ಮಗಳು ಮಾತಾಡಿರೋ ಒಂದು ಮಾತಿಗೆ ಅಪ್ಸೆಟ್ ಫೀಲ್ ಆದ್ರೂನು ನೆಕ್ಸ್ಟ್ ಇವನು ಒಂದು ಮ್ಯಾಜಿಕಲ್ ಕ್ಲಬ್ ಅಲ್ಲಿ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂತಾನಲ್ವಾ, ಆ ಪ್ಲೇಸ್ ಹತ್ರಕ್ಕೆ ಬರ್ತಾನೆ. ಅಲ್ಲಿರೋ ಓನರ್ ಹತ್ರಕ್ಕೆ ಬಂದು ಪ್ಲೀಸ್ ನನ್ಗೊಂದು ಅವಕಾಶ ಮಾಡ್ಕೊಡಿ, ನಿಮ್ಮ ಮ್ಯಾಜಿಕಲ್ ಕ್ಲಬ್ ಅಲ್ಲಿ ನಾನು ಪರ್ಫಾರ್ಮೆನ್ಸ್ ಮಾಡ್ಬೇಕಂತ ಅನ್ಕೊಂತಾ ಇದ್ದೀನಿ ಅಂತ ಆ ಓನರ್ ಹತ್ರ ಕೇಳ್ತಾನೆ. ಏನು ಸಡನ್ ಆಗಿ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ದಿರಾ ರ್ಯಾಂಡಮ್ ಆಗಿ ಬಂದು ಕೆಲಸ ಬೇಕು ಅಂತ ಕೇಳ್ತಾ ಇದೀಯಾ, ಸರಿ ನೀನ್ ಏನ್ ಮ್ಯಾಜಿಕಲ್ ಪರ್ಫಾರ್ಮೆನ್ಸ್ ಮಾಡ್ತೀಯೋ ನನ್ಗೊಂದ್ಸತಿ ತೋರ್ಸು ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋ ತನ್ನ ಹತ್ರ ಇರೋಂದು ಪವರ್ಸ್ ನ ಯೂಸ್ ಮಾಡ್ಕೊಂಡು ಆ ಟೇಬಲ್ ಮೇಲೆ ಇರೋಂದು ಗ್ಲಾಸ್ ಬೌಲ್ ನ ಗಾಳಿಯಲ್ಲಿ ಹಾರಾಡೋ ಟೈಪ್ ಅಲ್ಲಿ ಮಾಡ್ತಾನೆ. ಅದನ್ನ ನೋಡಿ ಆ ಓನರ್ಗನ್ನು ಶಾಕ್ ಆಗ್ತಾನೆ. ಇವನ್ ಇದನ್ನ ಯಾವ ರೀತಿ ಮಾಡ್ದ ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದ್ಲು ನೀನು ನನ್ನ ಮ್ಯಾಜಿಕಲ್ ಕ್ಲಬ್ ಅಲ್ಲಿ ಸೇರ್ಕೊ ಅಂತ ನಮ್ಮ ಹೀರೋ ಹತ್ರ ಹೇಳ್ತಾನೆ. ತುಂಬಾ ದಿನಗಳಾದ್ಮೇಲೆ ತುಂಬಾ ಸಂಪಾದನೆ ಮಾಡೋ ಒಂದು ಜಾಬ್ ಸಿಕ್ಕಿರೋದಕ್ಕೆ ನಮ್ಮ ಹೀರೋ ತುಂಬಾ ಖುಷಿಯಲ್ಲಿ ಇರ್ತಾನೆ. ಈ ಒಂದು ವಿಷಯನ ತನ್ನ ಮಗಳ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಮಗಳಿಗೆ ಕಾಲ್ ಮಾಡ್ತಾನೆ. ಆದ್ರೆ ರೂಮಿ ಇವನ ಕಾಲು ಲಿಫ್ಟ್ ಮಾಡೋದಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ರೂಮಿ ತನ್ನ ಲಾಯರ್ ಫ್ರೆಂಡ್ ಜೊತೆ ಸೇರ್ಕೊಂಡು ಈ ಕಂಪನಿ ಜೊತೆ ಹೋರಾಡ್ಬೇಕಲ್ವಾ, ಅವಳಿಗೆ ಸಪೋರ್ಟಿವ್ ಆಗಿ ಇರೋದಕ್ಕೆ ಒಬ್ಬ ಚೀಫ್ ನ ಹೋಗಿ ಮೀಟ್ ಆಗ್ತಾಳೆ. ಆ ಚೀಫ್ ಆಪೋಸಿಟ್ ಪಾರ್ಟಿ ಎಷ್ಟು ಕಾರ್ಪೊರೇಟ್ ಅಂತ ತಿಳ್ಕೊಂಡು ನಾನ್ ನಿಮ್ಗೆ ಸಹಾಯ ಮಾಡೋದಕ್ಕಾಗಲ್ಲ, ಅವನು ತುಂಬಾ ಕಳ್ಳನ್ ಮಗ ಅಂತ ಹೇಳ್ತಾನೆ. ನಂತರ ಇವರಿಬ್ರು ನಾವ್ ಇವಾಗ ಯಾರನ್ನ ಹೋಗಿ ಮೀಟ್ ಆಗ್ಬೇಕು, ನಮ್ಗೆ ಸಪೋರ್ಟಿವ್ ಆಗಿ ಯಾರು ಬರ್ತಾರೆ ಅಂತ ಆಲೋಚನೆ ಮಾಡ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಅಲ್ಲಿಗೆ ಬರ್ತಾನೆ. ಅವನಿಗೆ ಸಿಕ್ಕಿರೋ ಹೊಸ ಜಾಬ್ ಬಗ್ಗೆ ತನ್ನ ಮಗಳ ಜೊತೆ ಹಂಚ್ಕೊಂಡು ತನ್ನ ಮಗಳ ಜೊತೆ ಒಬ್ಬಂಟಿಯಾಗಿ ಮಾತಾಡ್ಬೇಕು ಅಂತ ಒಂದು ರೂಮ್ ಒಳಗಡೆಗೆ ಕರ್ಕೊಂಡು ಹೋಗ್ತಾನೆ. ನಂತರ ಅಲ್ಲಿರೋ ಒಂದು ಟೈನ ತೆಗೆದ್ಬಿಟ್ಟು ಅವನಿಗಿರೋ ಒಂದು ಪವರ್ಸ್ ನ ಯೂಸ್ ಮಾಡಿ ಆ ಟೈನ ಸ್ನೇಕ್ ತರ ಹಾಡಿಸ್ತಿರ್ತಾನೆ. ಇವಾಗ ರೂಮಿ ಒಂದು ಕೇಸ್ ಟೆನ್ಷನ್ ಅಲ್ಲೇ ಹಾಗೆ ಇವರ ತಂದೆ ಮೇಲೆ ತುಂಬಾ ಕೋಪದಲ್ಲಿ ಇರ್ತಾಳೆ. ಈ ಚೀಪ್ ಟ್ರಿಕ್ಸ್ ನ ಕಲ್ತ್ಕೊಳ್ಳೋದಕ್ಕೆ 10 ವರ್ಷ ನಮ್ಮನ್ನ ಬಿಟ್ಟು ಹೊರಟೋಗ್ಬಿಟ್ರ, ಇದ್ಯಾವುದು ನನಗೆ ಬೇಕಾಗಿಲ್ಲ ಅಂತ ಬೈತಿರ್ತಾಳೆ. ಆ ಮಾತನ್ನ ಕೇಳಿ ನಮ್ಮ ಹೀರೋ ಇಲ್ಲ, ನನಗೆ ಇವಾಗ ಹೊಸ ಜಾಬ್ ಸಿಕ್ಕೈತಲ್ವಾ, ಅದರಲ್ಲಿ ನನಗೆ ತುಂಬಾ ಅಮೌಂಟ್ ಬರುತ್ತೆ, ಆ ಅಮೌಂಟ್ ಇಂದ ನಾವು ಬೇರೆ ಪ್ಲೇಸ್ ಅಲ್ಲಿ ಬೇರೆ ಒಂದು ಶಾಪ್ ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ರೂಮ್ ಇದ್ಕೊಂಡು ನಿಜ ಹೇಳ್ಬೇಕಂದ್ರೆ 10 ವರ್ಷಗಳ ಹಿಂದೆ ನೀವ್ ಇಲ್ದಿದ್ದಾಗ ಈ ಶಾಪೇ ನನಗೆ ಫುಡ್ ಕೊಟ್ಟೈತೆ, ಅದೂ ಅಲ್ದೆ ಅಮ್ಮ ತುಂಬಾ ಕಷ್ಟಪಟ್ಟು ಈ ಶಾಪ್ ನ ಇವಾಗ ಈ ಪೊಸಿಷನ್ ಗೆ ಎತ್ಕೊಂಡ್ ಬಂದಿದ್ದಾಳೆ. ನಾನು ಈ ಶಾಪ್ ನ ಬಿಟ್ಕೊಡೋದಕ್ಕೆ ಚಾನ್ಸೇ ಇಲ್ಲ, ಅದು ಎಷ್ಟೇ ಕಷ್ಟ ಆದ್ರೂ ಕೂಡ ನಾನು ಇದೇ ಶಾಪ್ ಅಲ್ಲಿ ಇರ್ತೀನಿ, ಇದೇ ಪ್ಲೇಸ್ ಅಲ್ಲಿ ಇರ್ತೀನಿ, ಇದೇ ಪ್ಲೇಸ್ ಅಲ್ಲಿ ನಾನು ಫುಡ್ ನ ಮಾರಾಟ ಮಾಡಿ ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನಮ್ಮ ಹೀರೋ ಅಲ್ಲಿಂದ ರಿಟರ್ನ್ ಬರ್ತಾ ಇರುವಾಗ ಅವನು ತುಂಬಾನೇ ಬಾಧೆ ಪಟ್ಕೊಂಡು ಅವನ ಕಣ್ಣಲ್ಲಿ ನೀರ್ ಹಾಕೊಂತಾನೆ. ಯಾಕಪ್ಪ ಅಂದ್ರೆ 10 ವರ್ಷಗಳ ಹಿಂದೆ ಇವನ ಮಗಳನ್ನ ಹಾಗೆ ಹೆಂಡತಿನ ಸುಮ್ನೆ ಇವನು ಬಿಟ್ಟು ಹೋಗಿರೋದಿಲ್ಲ. ನಿಜ ಹೇಳ್ಬೇಕಂದ್ರೆ ಇವನೊಬ್ಬ ಫ್ರೆಂಡ್ಗೆ ಸಾಲ ಇಸ್ಕೊಟ್ಟಿರ್ತಾನೆ, ಅವನು ಇವನ್ಗೆ ಮೋಸ ಮಾಡಿ ಹೊರಟೋಗಿರೋದ್ರಿಂದ ಆ ಸಾಲ ಇವನ್ ಮೇಲೆ ಬಿದ್ದಿರುತ್ತೆ. ನಾನೇನಾದ್ರೂ ನನ್ನ ಫ್ಯಾಮಿಲಿ ಜೊತೆ ಇದ್ರೆ ಅವ್ರೂ ಕೂಡ ಇದರಿಂದ ಸಫರ್ ಆಗ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವನು ತನ್ನ ಫ್ಯಾಮಿಲಿನ ಬಿಟ್ಟು ಹೊರಟೋಗ್ಬಿಟ್ಟಿರ್ತಾನೆ. ಇವನು ಅದನ್ನ ಥಿಂಕ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರುವಾಗ ಸಡನ್ ಆಗಿ ಅಲ್ಲಿ ತುಂಬಾ ಕಾರುಗಳು ಆ ಪ್ಲೇಸ್ ಅಲ್ಲಿ ಹೋಗ್ತಿರ್ತವೆ. ಅದನ್ನ ನೋಡಿ ನಮ್ಮ ಹೀರೋಗೆ ಅರ್ಥ ಆಗುತ್ತೆ, ಇದು ಗ್ಯಾರಂಟಿ ಆ ಕಂಪನಿ ಓನರ್ಗನೆ ಕಳ್ಸಿರ್ಬೇಕು, ನನ್ನ ಮಗಳು
ಇವಾಗ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ, ನನ್ನ ಮಗಳನ್ನ ಕಾಪಾಡ್ಕೋಬೇಕು ಅಂತ ಮತ್ತೆ ಹಿಂದಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಾನೆ. ನಮ್ಮ ಹೀರೋ ಅಲ್ಲಿಗೆ ಬರೋದಕ್ಕೂ ಮೊದ್ಲೇ ಅಲ್ಲಿಗೆ ಬಂದಿರೋ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅವರ ಕೈಯಲ್ಲಿರೋ ಆಯುಧಗಳನ್ನ ಎತ್ಕೊಂಡು ಅವರ ಕೈಗೆ ಸಿಕ್ಕಿರೋ ವಸ್ತುಗಳನ್ನ ಹೊಡೆದಾಕೊಂಡು ರೂಮಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಅದೇ ಟೈಮಲ್ಲಿ ಅಲ್ಲಿರೋ ಓನರ್ಸ್ ಕೂಡ ಅವ್ರನ್ನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅಂಡ್ ಇವಾಗ ಎರಡು ಗುಂಪುಗಳ ನಡುವೆ ಜಗಳ ನಡೀತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಹೀರೋನು ಅಲ್ಲಿಗೆ ಬರ್ತಾನೆ. ಮೊದ್ಲು ನಾನು ನನ್ನ ಮಗಳನ್ನ ಮೀಟ್ ಆಗ್ಬೇಕು, ನನ್ನ ಮಗಳನ್ನ ಸೇಫ್ ಆಗಿ ನೋಡ್ಕೋಬೇಕು ಅಂತ ತನ್ನ ಮಗಳನ್ನ ಮೀಟ್ ಆಗೋದಕ್ಕೆ ಹೋಗ್ತಿರುವಾಗ ಸ್ವಲ್ಪ ವಿಲನ್ಸ್ ಇವನ್ಗೆ ಅಡ್ಡಿ ಬರ್ತಾರೆ. ನಿಜ ಹೇಳ್ಬೇಕಂದ್ರೆ ಇವಾಗ ಇವನ ಮೈಂಡ್ ಅಲ್ಲಿ ಒಂದೇ ರನ್ ಆಗ್ತಾ ಇರುತ್ತೆ, ನನ್ನ ಮಗಳನ್ನ ಸೇಫ್ ಆಗಿ ಕಾಪಾಡ್ಕೋಬೇಕು ಅಂತ. ಇವತ್ತು ಟೆನ್ಷನ್ ಅಲ್ಲಿ ಇವನ್ನ ಹೊಡೆಯೋದಕ್ಕೆ ಬಂದಿರೋ ವರ್ಕರ್ಸ್ ಮೇಲೆ ಇವನ ಪವರ್ಸ್ ನ ಯೂಸ್ ಮಾಡ್ತಾನೆ. ಇದರಿಂದ ಆ ವರ್ಕರ್ಸ್ ಗಾಲಿಯಲ್ಲಿ ಹಾರಾಡ್ಕೊಂಡು ಒಬ್ಬೊಬ್ರು ಒಂದೊಂದು ಡೈರೆಕ್ಷನ್ ಅಲ್ಲಿ ಬಿದ್ದೋಗ್ಬಿಡ್ತಾರೆ. ಆವಾಗ ನಮ್ಮ ಹೀರೋ ಅನ್ಕೊಂತಾನೆ ಇದೇ ಕರೆಕ್ಟ್ ಆಗಿರೋ ಟೈಮು ನನ್ನ ಪವರ್ಸ್ ನ ಯೂಸ್ ಮಾಡೋದಕ್ಕೆ ಅಂತ. ಆ ಓನರ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇರೋ ವರ್ಕರ್ಸ್ ನ ಈಸಿಯಾಗಿ ಇವನ ಪವರ್ಸ್ ನ ಯೂಸ್ ಮಾಡಿ ಒಂದೊಂದು ಡೈರೆಕ್ಷನ್ ಗೆ ಬಿಸಾಕ್ ಬಿಡ್ತಿರ್ತಾನೆ. ಆಚೆಗಡೆಯಿಂದ ಎಷ್ಟೇ ವರ್ಕರ್ಸ್ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ್ರು ಅವ್ರನ್ನೆಲ್ಲ ಈಸಿಯಾಗಿ ಎತ್ತಿ ಬಿಸಾಕ್ ಬಿಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡ್ತಾ ಇರೋ ವಿಲನ್ನು ಇಲ್ಲಿ ಏನ್ ನಡೀತೈತಿ ಅಂತ ಶಾಕ್ ಅಲ್ಲಿ ಇರ್ತಾನೆ. ಅಂಡ್ ಆವಾಗ ನಮ್ಮ ಹೀರೋ ತನ್ನ ಮಗಳ ಹತ್ರಕ್ಕೆ ಹೋದಾಗ ಈ ವಿಲನ್ ಗನ್ನು ಅಲ್ಲಿರೋ ವರ್ಕರ್ಸ್ ಹತ್ರ ನೀವೇನ್ರು ನನ್ನನ್ನ ನೋಡ್ತಾ ಇದ್ರಾ, ಮೊದ್ಲು ಹೋಗಿ ಅವನ ನೋಡಿರಿ ಅಂತ ಹೇಳೋದ್ರಿಂದ ವರ್ಕರ್ಸ್ ಮತ್ತೆ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ನಮ್ಮ ಹೀರೋ ತನ್ನ ಹತ್ರ ಇರೊಂದು ಪವರ್ಸ್ ನ ಯೂಸ್ ಮಾಡ್ಕೊಂಡು ಅವರ ಕೈ ಕಾಲುಗಳನ್ನ ಮುರಿದಾಕ್ ಬಿಡ್ತಾ ಇರ್ತಾನೆ, ಗಾಲಿಯಲ್ಲಿ ಎತ್ತೆತ್ತಿ ಬಿಸಾಕ್ ಬಿಡ್ತಾ ಇರ್ತಾನೆ. ಅದನ್ನ ನೋಡಿ ವರ್ಕರ್ಸ್ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ಬೇಕು ಅಂದ್ರೇನೆ ಭಯ ಪಡೋ ಒಂದು ಸ್ಟೇಜ್ ಗೆ ಬಂದ್ಬಿಟ್ಟಿರ್ತಾರೆ. ಅಂಡ್ ಆವಾಗ ವಿಲನ್ ಪಕ್ಕದಲ್ಲಿ ಒಬ್ಬ ಅಸಿಸ್ಟೆಂಟ್ ಇರ್ತಾನೆ. ನಮ್ಮ ಹೀರೋ ಅಲ್ಲಿರೋ ವರ್ಕರ್ಸ್ ನ ಗಾಲಿಯಲ್ಲಿ ಎತ್ತಿ ಬಿಸಾಕೋದು ಈ ತರ ಅವನು ಪವರ್ಸ್ ನ ಯೂಸ್ ಮಾಡ್ತಿರ್ತಾನಲ್ವಾ, ಅದನ್ನೆಲ್ಲ ಒಂದು ಕ್ಯಾಮರಾ ಮುಖಾಂತರ ರೆಕಾರ್ಡ್ ಮಾಡ್ತಿರ್ತಾನೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಪೊಲೀಸರು ಅಲ್ಲಿಗೆ ಬರೋದ್ರಿಂದ ನಮ್ಮ ಹೀರೋ ಪೊಲೀಸರನ್ನ ನೋಡ್ಬಿಟ್ಟು ಅವನ ಪವರ್ಸ್ ನ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಾಕ್ತಾನೆ. ನಾನು ಅಮಾಯಕ ಅಂದಂಗೆ ನಿಂತ್ಕೊಂಡ್ಬಿಡ್ತಾನೆ. ಅಂಡ್ ಪೊಲೀಸರು ಅಲ್ಲಿಗೆ ಬಂದು ಎರಡು ಗುಂಪುಗಳನ್ನ ಅರೆಸ್ಟ್ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ಈ ವಿಲನ್ ಗನು ನಮ್ಮ ಹೀರೋ ತನ್ನ ಪವರ್ಸ್ ನ ಯೂಸ್ ಮಾಡಿ ವರ್ಕರ್ಸ್ ನ ಹೊಡೆದಿರ್ತಾನಲ್ವಾ, ಆ ವಿಡಿಯೋ ಕ್ಲಿಪ್ ನ ಪ್ಲೇ ಮಾಡಿ ನೋಡಿಸ್ತಾನೆ. ಲಿಟರಲಿ ಹೇಳ್ಬೇಕಂದ್ರೆ ಪೊಲೀಸ್ ಆ ವಿಡಿಯೋ ನೋಡಿದಾಗ ಆ ವಿಡಿಯೋದಲ್ಲಿ ನಮ್ಮ ಹೀರೋ ತನ್ನ ಪವರ್ಸ್ ನ ಯೂಸ್ ಮಾಡ್ತಿರ್ತಾನೆ. ನಂತರ ನಮ್ಮ ಹೀರೋ ಕಡೆ ನೋಡಿದಾಗ ಅವನ್ಗೆ ಮೈಯಲ್ಲಿ ಹುಷಾರ್ ಇಲ್ದಿರೋ ಹಾಗೆ ನಾಟಕ ಆಡ್ತಿರ್ತಾನೆ. ಇದನ್ನೆಲ್ಲ ನೋಡಿ ಪೊಲೀಸು ಈ ಎರಡು ಗುಂಪುಗಳು ಪೊಲೀಸನ್ನ ಪ್ರಾಂಕ್ ಮಾಡ್ಬೇಕು ಅಂತ ಈ ಕೆಲಸ ಮಾಡ್ತಿದ್ದಾರೆ ಅಂತ ಸರಿ ನೀವೇನಾದ್ರೂ ಮಾಡ್ಕೊಳ್ರ, ಫಸ್ಟ್ ಈ ಸ್ಟೇಷನ್ ನ ಖಾಲಿ ಮಾಡಿ ಅಂತ ಅಲ್ಲಿಂದ ಕಳಿಸ್ಬಿಡ್ತಾನೆ. ಈ ಓನರ್ಸ್ ಎಲ್ಲರೂ ಡಿಸಪಾಯಿಂಟ್ ಆದಂಗೆ ನಿಧಾನವಾಗಿ ಪೊಲೀಸ್ ಸ್ಟೇಷನ್ ಇಂದ ಆಚೆಗಡೆ ಬಂದು ಆ ಬೀದಿ ಬಿಟ್ಟು ಬಂದಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಎಲ್ಲರೂ ತುಂಬಾ ಖುಷಿಯಿಂದ ಆ ವರ್ಕರ್ಸ್ ನ ನಮ್ಮ ಹೀರೋ ಯಾವ ರೀತಿ ಹೊಡೆದ ಗೊತ್ತಾ ಅಂತ ನಮ್ಮ ಹೀರೋನ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಓನರ್ಸ್ ಎಲ್ಲರೂ ನಮ್ಮ ಹೀರೋ ಇವಾಗ ಒಬ್ಬ ಸೂಪರ್ ಹೀರೋ ಅಂತ ನಂಬ್ತಿರ್ತಾರೆ. ಅಂಡ್ ಅವತ್ತು ರಾತ್ರಿ ಈ ವಿಲನ್ ಗನ್ನು ಮತ್ತೆ ಅವನ ಮನುಷ್ಯರನ್ನ ರೂಮಿ ಮೇಲೆ ಅಟ್ಯಾಕ್ ಮಾಡೋದಕ್ಕಂತ ಕಳಿಸ್ತಾನೆ. ಅವರು ಒಂದತ್ರ ಕುತ್ಕೊಂಡು ಸರಿಯಾಗಿರೋ ಒಂದು ಟೈಮ್ಗೆ ವೈಟ್ ಮಾಡ್ತಿರ್ತಾರೆ. ಅಂಡ್ ಸರಿಯಾಗಿ ಅದೇ ಟೈಮಲ್ಲಿ ಗಾಲಿಯಲ್ಲಿ ಮೆಟಲ್ ಪಾರ್ಟ್ಗಳು ಹಾರಾಡ್ಕೊಂಡು ಹೋಗ್ತಾ ಇರೋದನ್ನ ಈ ವಿಲನ್ ವ್ಯಕ್ತಿಗಳು ನೋಡ್ತಾರೆ. ಅಂಡ್ ಆವಾಗ ಇವ್ರು ಹಾಕೊಂಡ್ ಬಂದಿರೋ ಒಂದು ಕಾರನ್ನು ಕೂಡ ನಮ್ಮ ರೂಮಿ ಅವರ ಶಾಪ್ ಹತ್ರಕ್ಕೆ ರೋಲ್ ಹಾಕೊಂಡು ಹೋಗ್ತಾ ಇರುತ್ತೆ. ಅಂಡ್ ಇವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋ ತನ್ನ ಮಗಳನ್ನ ಕಾಪಾಡ್ಕೋಬೇಕು ಅಂತ ಈ ವಿಲನ್ ಗನು ಖಂಡಿತ ನನ್ನ ಮಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮನುಷ್ಯರನ್ನ ಕಳಿಸ್ತಾನೆ. ಹಾಗಂತೇಳ್ಬಿಟ್ಟು ಯಾವಾಗ್ಲೂ ನಾನು ನನ್ನ ಮಗಳ ಜೊತೆನೆ ಇರೋದಕ್ಕಾಗೋದಿಲ್ವಲ್ಲ ಅಂತೇಳ್ಬಿಟ್ಟು ಆ ಶಾಪ್ ಸುತ್ತಮುತ್ತನು ಈ ಮೆಟಲ್ ಪಾರ್ಟ್ಸ್ ನ ಯೂಸ್ ಮಾಡಿ ಒಂದು ಗೋಡೆನ ಬಿಲ್ಡ್ ಮಾಡ್ತಿರ್ತಾನೆ. ಅವನು ಈ ಗೋಡೆನ ಬಿಲ್ಡ್ ಮಾಡ್ತಿರುವಾಗ ಒಬ್ಬ ವ್ಯಕ್ತಿಗೆ ಕರೆಂಟ್ ಶಾಕ್ ಹೊಡೆದಾಗ ಯಾವ ರೀತಿ ಆಡ್ತಿರ್ತಾನೋ ಆ ರೀತಿ ಆಡ್ತಿರ್ತಾನೆ. ಇವನ್ಗೆ ಗೊತ್ತಿಲ್ದಿರೋ ಹಾಗೆ ಇವನ ಬಾಡಿಯಲ್ಲಿರೋ ತುಂಬಾ ಪವರ್ಸ್ ನ ಯೂಸ್ ಮಾಡೋದ್ರಿಂದ ಇವನು ಆಟೋಮೆಟಿಕ್ ಆಗಿ ಗಾಲಿಯಲ್ಲಿ ಹಾರಾಡ್ತಿರ್ತಾನೆ. ಅದನ್ನ ಈ ಲಾಯರು ನೋಡ್ಬಿಟ್ಟು ಒಂದು ಕಡೆ ಭಯ ಪಡ್ತಿರ್ತಾನೆ. ಇನ್ನೊಂದು ಕಡೆ ರೂಮಿನ ಹೊಡೆಯೋದಕ್ಕೆ ಬಂದಿರೋ ರೌಡಿಗಳು ಕೂಡ ನಮ್ಮ ಹೀರೋ ಹತ್ರ ಇರೋ ಒಂದು ಪವರ್ಸ್ ನ ನೋಡ್ಬಿಟ್ಟು ವಿಲನ್ ಹತ್ರಕ್ಕೆ ಹೋಗಿ ಕ್ಷಮಿಸ್ಬಿಡಿ, ನಾವ್ ಇನ್ಮೇಲೆ ಈ ಕೆಲಸ ಮಾಡೋದಕ್ಕೆ ಹೋಗಲ್ಲ, ಅವನಿಗೆ ತುಂಬಾ ಪವರ್ಸ್ ಇದಾವೆ, ಅವನು ಕೈಯಿಂದ ಮುಟ್ಟಿದಿರಾನೆ ಎಲ್ಲಾ ವಸ್ತುಗಳನ್ನ ಗಾಲಿಯಲ್ಲಿ ಹಾರಾಡೋ ಟೈಪ್ ಅಲ್ಲಿ ಮಾಡ್ತಿದ್ದಾನೆ, ನಮ್ಮನ್ನ ಏನ್ ಮಾಡ್ತಾನೋ ಗೊತ್ತಿಲ್ಲ ಅಂತ ಅವರು ತುಂಬಾನೇ ಭಯ ಪಡ್ತಿರ್ತಾರೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ವಿಲನ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದು ಬೇರೆ ಯಾರು ಅಲ್ಲ, ಇವನ ಬಾಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಇವನೇ ವಿಲನ್ ಅಂತ ಅನ್ಕೊಂಡಿರ್ತೀವಲ್ಲ, ಇವನನ್ನ ಕಂಟ್ರೋಲ್ ಮಾಡೋ ಬಾಸ್ ಇವನ್ಗೆ ಕಾಲ್ ಮಾಡಿ ನಾಳೆ ಬೆಳಗ್ಗೆ 9 o'clock ಕರೆಕ್ಟ್ ಆಗಿ ನನ್ನನ್ನ ಮೀಟ್ ಆಗೋ ಅಂತ ಫೋನ್ ಕಾಲ್ ಕಟ್ ಮಾಡಾಕ್ತಾಳೆ. ಅಂಡ್ ಇನ್ನೊಂದು ಕಡೆ ರೂಮಿಗೂ ಕೂಡ ತನ್ನ ತಂದೆ ಮೇಲೆ ಇರೋ ಕೋಪ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಾ ಇರುತ್ತೆ. ಹಾಗೆ ಫ್ರೆಂಡ್ಸ್, ಓನರ್ಸ್ ಎಲ್ಲರೂ ಕೂಡ ನಮ್ಮ ಹೀರೋನ ಸೂಪರ್ ಹೀರೋ ಟೈಪ್ ಅಲ್ಲಿ ನೋಡ್ತಿರೋದ್ರಿಂದ ಅವಳ ತಂದೆ ಜೊತೆ ಸೇರ್ಕೊಂಡು ಊಟ ಮಾಡಿ ಅವ್ರ ಅಪ್ಪನ ಕೇರಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಂಡ್ ಇನ್ನೊಂದು ಕಡೆ ಈ ವಿಲನ್ ಗನು ನೆಕ್ಸ್ಟ್ ಡೇ ಮಾರ್ನಿಂಗ್ ಗೆ ಬಾಸ್ ನ ಮೀಟ್ ಆಗೋದಕ್ಕಂತ ಹೋಗ್ತಾನೆ. ಅಂಡ್ ಇವಾಗ ನಮ್ಗೆ ಆ
ಬಾಸ್ ಒಂದು ಹುಡುಗಿ ಅಂತ ಗೊತ್ತಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ವಿಲನ್ ಗನೆ ಆ ಶಾಪಿಂಗ್ ಮಾಲ್ ನ ಕಟ್ತಿರೋದು, ಬಟ್ ಆ ಕಾಂಟ್ರಾಕ್ಟ್ ಕೊಟ್ಟಿರೋದು ಈ ಬಾಸ್ ಹುಡುಗಿ. ಹಾಗೆ ಲೀಗಲ್ ಆಗಿ ಇಲ್ಲೀಗಲ್ ಆಗಿ ಏನಾದ್ರೂ ಪ್ರಾಬ್ಲಮ್ಸ್ ಬಂದ್ರೆ ಈ ಬಾಸೇ ಅದನ್ನ ನೋಡ್ಕೊಂತಾ ಇರ್ತಾಳೆ. ಅಂಡ್ ಇವಾಗ ಇವನ್ನ ಮೀಟ್ ಆಗಿ ಇವನ್ಗೆ ಸಹಾಯ ಮಾಡೋದಕ್ಕೆ ಏನಾದ್ರೂ ಸ್ವಲ್ಪ ಸಜೆಷನ್ಸ್ ಕೊಡ್ತಾಳೆ ಅಂತ ಅನ್ಕೊಂಡ್ರೆ ಸ್ವಲ್ಪ ವ್ಯಕ್ತಿಗಳನ್ನ ಹಿಡಿಸಿ ಈ ವಿಲನ್ ಗನ್ನ ನಾಯಿ ನೋಡ್ದಂಗೆ ಹೊಡಿತಾಳೆ. ಜಸ್ಟ್ ನೀನು ಕಾಮನ್ ಪೀಪಲ್ ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ಲಿಲ್ಲ, ನೀನ್ ಯಾವ ರೀತಿ ಈ ಶಾಪಿಂಗ್ ಮಾಲ್ ಕಾಂಟ್ರಾಕ್ಟ್ ನ ಹ್ಯಾಂಡಲ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಅವನನ್ನ ಹೊಡೆದಿದ್ದೆಲ್ಲ ಆದ್ಮೇಲೆ ಸರಿ ಪ್ರಾಬ್ಲಮ್ ಏನು ಅಂತ ತಿಳ್ಕೊಂಡಿದ್ದಾದ್ಮೇಲೆ ಆ ಬಾಸ್ ಹುಡುಗಿಗೆ ಅರ್ಥ ಆಗುತ್ತೆ, ಓ ಸೂಪರ್ ಹೀರೋ ಪವರ್ಸ್ ಇರೋ ವ್ಯಕ್ತಿನ ನಾನು ಇವಾಗ ಎದುರಿಸಬೇಕಾಗುತ್ತೆ ಅಂತ ತಿಳ್ಕೊಂಡು ನಮ್ಮ ಹೀರೋ ಈ ವಿಲನ್ ವ್ಯಕ್ತಿಗಳನ್ನ ಹೊಡಿತಿರುವಾಗ ಕ್ಯಾಮೆರಾ ಮುಖಾಂತರ ರೆಕಾರ್ಡ್ ಮಾಡಿರ್ತಾರಲ್ವಾ, ಆ ವಿಡಿಯೋನ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡಿ ವೈರಲ್ ಮಾಡ್ಬಿಡ್ತಾರೆ. ಇದರಿಂದ ನ್ಯೂಸ್ ಚಾನೆಲ್ಸ್ ಎಲ್ಲಾರು ಕೂಡ ಅವನ ಮೇಲೆ ಡಿಬೇಟ್ ಇಟ್ಕೊಂಡು ನಮ್ಮ ಹೀರೋನ ಹೈಲೈಟ್ ಮಾಡಕ್ ಬಿಟ್ಟು ಇವನ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದಾನೆ. ನಿಜ ಹೇಳ್ಬೇಕಂದ್ರೆ ಇವನು ನಾರ್ತ್ ಕೊರಿಯಾಗೆ ಸಂಬಂಧಪಟ್ಟಿರೋ ಒಬ್ಬ ಟೆರರಿಸ್ಟ್ ಅಂತ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಾರೆ. ಇದರಿಂದ ಅಲ್ಲಿರೋ ಪ್ರಜೆಗಳಲ್ಲಿ ನಮ್ಮ ಹೀರೋ ಒಬ್ಬ ಟೆರರಿಸ್ಟ್ ಆಗಿ ನಿಂತೋಗ್ಬಿಡ್ತಾನೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ಇಬ್ಬರು ಪೊಲೀಸರು ನಮ್ಮ ಹೀರೋ ಹತ್ರಕ್ಕೆ ಬಂದು ಯಾವುದೋ ಒಂದು ರೀಸನ್ಗೆ ನಿನ್ನನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ಕರೀತಾರೆ. ಆವಾಗ ಮಗಳು ಹಾಗೆ ಅಲ್ಲಿರೋರೆಲ್ಲರೂ ಕೂಡ ನಮ್ಮ ಹೀರೋನ ಅವ್ರ ಜೊತೆ ಹೋಗ್ಬೇಡ ಅಂತ ಕೇಳ್ತಾರೆ. ಆದ್ರೆ ಹೀರೋ ಮಾತ್ರ ಪೊಲೀಸರಿಗೆ ನೋ ಹೇಳೋದಕ್ಕಾಗದೆ ನಾನ್ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ಮೊದ್ಲು ನಮ್ಮ ಹೀರೋ ಒಂದು ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ವರ್ಕ್ ಮಾಡ್ತಿದ್ನಲ್ವಾ, ಅದರಲ್ಲಿ ಸಣ್ಣ ಸಣ್ಣ ಕಳ್ತನ ಮಾಡ್ತಿರ್ತಾನೆ. ಅದೇ ಒಂದು ರೀಸನ್ಗೆ ನಿನ್ನನ್ನ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ನಮ್ಮ ಹೀರೋನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಈ ಲಾಯರ್ಗೆ ಚೀಫ್ ಕಾಲ್ ಮಾಡಿ ರೂಮಿ ತಾಯಿನ ಹತ್ಯೆ ಮಾಡಿರೋ ವ್ಯಕ್ತಿ ಪೊಲೀಸ್ ಸ್ಟೇಷನ್ ನಲ್ಲಿ ಸರೆಂಡರ್ ಆಗಿದ್ದಾನೆ, ಇನ್ಮೇಲೆ ನಿಮ್ಗೆ ಈ ಪ್ರಾಬ್ಲಮ್ ಇರೋದಿಲ್ಲ ಅಂತ ಚೀಫ್ ಇನ್ಫಾರ್ಮ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕೆಲಸ ಮಾಡಿರೋದು ಈ ಬಾಸ್ ಹುಡುಗಿನೇ. ಅವರ ಗ್ಯಾಂಗ್ ಅಲ್ಲಿರೋ ಯಾರೋ ಒಬ್ಬ ವ್ಯಕ್ತಿ ಹೋಗಿ ಆ ಕೇಸ್ಗೆ ಸರೆಂಡರ್ ಆಗೋಗ್ಬಿಡೋದ್ರಿಂದ ಆ ಕೇಸ್ ಅಲ್ಲೇ ಕ್ಲೋಸ್ ಆಗೋಗ್ಬಿಡುತ್ತೆ. ನಂತರ ಈ ಲಾಯರ್ ಗನು ಈ ವಿಲನ್ ಕಂಪನಿ ಇರೋ ಒಂದು ಪ್ಲೇಸ್ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ಕಂಪನಿನೇ ಇರೋದಿಲ್ಲ. ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಈ ವಿಲನ್ ಗನು ಅವನ ಕಂಪನಿ ಮೇಲೆ ಇರೋ ಒಂದು ನೆಗೆಟಿವ್ ಮಾರ್ಕ್ ನ ತೆಗೆದಾಕೋಬೇಕು ಅಂತ ಕಂಪನಿ ನೇಮ್ ನ ಚೇಂಜ್ ಮಾಡಕ್ಕೆ ಇನ್ನೊಂದು ಪ್ಲೇಸ್ ಅಲ್ಲಿ ಇನ್ನೊಂದು ಕಂಪನಿನ ಸ್ಟಾರ್ಟ್ ಮಾಡಿರ್ತಾನೆ. ಇದರಿಂದ ಲಾಯರ್ ಗನು ನಮ್ಮ ಹೀರೋಯಿನ್ ಗೆ ಕಾಲ್ ಮಾಡಿ ಹಾಗೋಯ್ತು, ಈ ಕೇಸ್ ಅಲ್ಲಿ ನಾವು ಸೋತೋಗ್ಬಿಟ್ವಿ, ಇನ್ಮೇಲೆ ಈ ಕೇಸ್ ಅಲ್ಲಿ ನಾವು ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ರೂಮಿ ಲಾಸ್ಟ್ ಆಪ್ಷನ್ ಆಗಿ ಅವಳ ತಂದೆ ಕ್ರಿಯೇಟ್ ಮಾಡಿರೋ ಒಂದು ವಾಲ್ ಮೇಲೆ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನೊಂದು ಕಡೆ ಈ ಬಾಸ್ ನಮ್ಮ ಹೀರೋನ ಮೀಟ್ ಆಗ್ಬೇಕು ಅಂತ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾಳೆ. ನಮ್ಮ ಹೀರೋ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಈ ಬಾಸ್ ಅಲ್ಲಿರೋ ಪೊಲೀಸರಿಗೆಲ್ಲ ದುಡ್ಡು ಕೊಟ್ಟು ಅವ್ರನ್ನ ಖರೀದಿ ಮಾಡಾಕ್ತಾಳೆ. ನೀವು ಆ ಹುಡುಗಿ ಪ್ರೊಟೆಸ್ಟ್ ಮಾಡ್ತಾ ಇರೋ ಒಂದು ಪ್ಲೇಸ್ ಗೆ ಹೋಗಿ ಅದನ್ನೆಲ್ಲ ಸ್ಟಾಪ್ ಮಾಡಿ ಅಂತ. ಇದರಿಂದ ತುಂಬಾ ಜನ ಪೊಲೀಸರು ಆ ಪ್ರೊಟೆಸ್ಟ್ ನ ಸ್ಟಾಪ್ ಮಾಡೋದಕ್ಕಂತ ಹೋಗ್ತಿರ್ತಾರೆ. ಅಂಡ್ ಇನ್ನೊಂದು ಕಡೆ ಈ ಬಾಸ್ ನಮ್ಮ ಹೀರೋಗೆ 2 ಆಪ್ಷನ್ಸ್ ಕೊಡ್ತಾಳೆ. ಫಸ್ಟ್ ಒನ್ ಏನಪ್ಪಾ ಅಂದ್ರೆ ನೀವು ನಮ್ಮ ಕಂಪನಿಗೆ ಕೋಪರೇಟ್ ಮಾಡಿ ನೀವು ಆ ಶಾಪ್ ನ ಬಿಟ್ಕೊಟ್ರೆ ನಿಮ್ಗೆ ಬೇಕಾಗಿರೋ ಹಾಗೆ ಇನ್ನೊಂದು ಪ್ಲೇಸ್ ಅಲ್ಲಿ ಇನ್ನೊಂದು ಶಾಪ್ ನ ನಾನು ಬಿಲ್ಡ್ ಮಾಡ್ಕೊಡ್ತೀನಿ, ಹಾಗೆ ನಿಮ್ಗೆ ತುಂಬಾ ಹಣನ ಕೊಡ್ತೀನಿ, ನೀವು ಸಂತೋಷವಾಗಿ ಜೀವನ ಮಾಡೋದಕ್ಕೆ ಇನ್ನೊಂದು ಮನೇನ ಕಟ್ಕೊಡ್ತೀನಿ ಅಂತ ಹೇಳ್ತಾಳೆ. ಇಲ್ಲ ನಾನ್ ನಿಮ್ಗೆ ಕೋಪರೇಟ್ ಮಾಡಲ್ಲ ಅಂತ ಹೇಳಿದ್ರೆ ಜಸ್ಟ್ ಒನ್ಸ್ ಫಸಕ್ ಅಂದಂಗೆ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಆದ್ರೂ ಕೂಡ ನಮ್ಮ ಹೀರೋ ಆ ಹುಡುಗಿ ಕೊಟ್ಟಿರೋ ಒಂದು ಆಫರ್ಗೆ ನೋ ಅಂತಾನೆ. ಇದರಿಂದ ಬಾಸ್ಗೆ ತುಂಬಾ ಕೋಪ ಬಂದು ನಿನ್ನ ಮಗಳನ್ನ ನೀನೇ ಕಾಪಾಡ್ಕೋ, ಇಫ್ ಇನ್ ಕೇಸ್ ನಿನ್ನ ಮನ್ಸ್ ಏನಾದ್ರೂ ಚೇಂಜ್ ಆದ್ರೆ ನನ್ನನ್ನ ಕಾಂಟ್ಯಾಕ್ಟ್ ಆಗುವಂತ ವಿಸಿಟಿಂಗ್ ಕಾರ್ಡ್ ಕೊಟ್ಟಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅಂಡ್ ಇನ್ನೊಂದು ಕಡೆ ಈ ಪೊಲೀಸರು ಕೂಡ ಆ ವಾಲ್ ನ ಬ್ರೇಕ್ ಮಾಡ್ಬೇಕು ಅಂತ JCBಗಳನ್ನ ಹಾಕೊಂಡು ಬಂದಿರ್ತಾರೆ. ಇದರಿಂದ ರೂಮಿ ಹಾಗೆ ಅಲ್ಲಿರೋರೆಲ್ಲಾರು ಪೊಲೀಸರ ಮೇಲೆ ಪೆಟ್ರೋಲ್ ಬಾಂಬ್ಸ್ ಇಂದ ದಾಳಿ ಮಾಡೋದ್ರಿಂದ ಪೊಲೀಸರಿಗೂ ತುಂಬಾ ಕೋಪ ಬಂದು JCB ಇಂದ ಆ ವಾಲ್ ನ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಈ ಟೈಮ್ ಅಲ್ಲಿ ಭೂಮಿಯಾಗಿ ಅವಳ ಫ್ರೆಂಡ್ಸ್ ಎಲ್ಲರೂ ಕೆಳಗಡೆಗೆ ಬಿದ್ದೋಗ್ಬಿಡ್ತಾರೆ. ಅನ್ಫಾರ್ಚುನೇಟ್ಲಿ ಇವರು ಪೆಟ್ರೋಲ್ ಬಾಂಬ್ಸ್ ನ ಹಿಡ್ಕೊಂಡು ಇರ್ತಾರಲ್ಲ, ಆ ಟೈಮ್ ಅಲ್ಲಿ ಅವು ಬ್ಲಾಸ್ಟ್ ಆಗೋಗ್ಬಿಡ್ತವೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ಈ ಲಾಯರು ನಮ್ಮ ಭೂಮಿಗೆ ಕಾಲ್ ಮಾಡಿ ನೀವೆಲ್ಲರೂ ಕೆಳಗಡೆಗೆ ಇರೋದಕ್ಕೆ ಹೋಗ್ಬೇಡಿ, ಅಲ್ಲಿ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತೈತೆ, ನೀವು ಆದಷ್ಟು ಬೇಗ ರೂಫ್ ಟಾಪ್ ಮೇಲೆಗೆ ಹೋಗಿ ಅಂತ ಹೇಳ್ತಾನೆ. ಇಲ್ಲಿ ಪೊಲೀಸರು ಹಾಗೆ ಅಮಾಯಕ ಜನರ ನಡುವೆ ಫೈಟ್ ನಡೀತಾ ಇರುತ್ತಲ್ವಾ, ಇದನ್ನೆಲ್ಲ ಅಲ್ಲಿರೋ ಲೋಕಲ್ ಚಾನಲ್ಸ್ ರೆಕಾರ್ಡ್ ಮಾಡಿ ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡ್ತಿರ್ತಾರೆ. ಆ ನ್ಯೂಸ್ ನ ಪ್ರತಿಯೊಬ್ಬರು ಕೂಡ ನೋಡ್ತಿರ್ತಾರೆ. ಅಂಡ್ ಹೀಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅದೇ ನ್ಯೂಸ್ ನ ನೋಡ್ತಿರುವಾಗ ನಮ್ಮ ಹೀರೋ ಲೈಟ್ ಆಗಿ ಆ ನ್ಯೂಸ್ ನ ನೋಡ್ತಾನೆ. ಏನಾಯ್ತು ಅಂತ ಫುಲ್ ಡೀಟೇಲ್ಡ್ ಆಗಿ ನೋಡ್ಬೇಕು ಅಂತ ಅನ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಒಬ್ಬ ಪೊಲೀಸ್ ಆಫೀಸರು ಟಿವಿನ ಆಫ್ ಮಾಡಾಕ್ತಾನೆ. ನನ್ನ ಮಗಳಿರೋ ಒಂದು ಪ್ಲೇಸ್ ಹತ್ರ ಏನೋ ನಡೀತೈತಲ್ಲ ಅಂತ ನಾನು ಆ ವಿಷಯನ ತಿಳ್ಕೋಬೇಕು ಅಂತ ಅವನಿಗೆ ಸೂಪರ್ ಪವರ್ಸ್ ಇರ್ತಾವಲ್ಲ. ಇನ್ನೊಬ್ಬ ಪೊಲೀಸ್ ಆಫೀಸರು ಟಚ್ ಫೋನ್ ಹಿಡ್ಕೊಂಡು ಮಾತಾಡ್ತಿರುವಾಗ ಆ ಸೂಪರ್ ಪವರ್ಸ್ ನ ಯೂಸ್ ಮಾಡಿ ಆ ಫೋನ್ ನ ಅವನ ಕೈಗೆ ಬರೋ ತರ ಮಾಡ್ಕೊಂತಾನೆ. ಆ ಫೋನ್ ನ ಯೂಸ್ ಮಾಡ್ಕೊಂಡು ಅವನ ಮಗಳಿರೋ ಒಂದು ಪ್ಲೇಸ್ ಹತ್ರ ಏನ್ ನಡೀತೈತೆ ಅಂತ ಫುಲ್ ಡೀಟೇಲ್ಡ್ ಆಗಿ ತಿಳ್ಕೊಂತಾನೆ. ನನ್ನ ಮಗಳು ಇವಾಗ ತೊಂದರೆಯಲ್ಲಿದ್ದಾಳೆ, ನನ್ನ ಮಗಳನ್ನ ಹೇಗಾದ್ರೂ ಸರಿ ಕಾಪಾಡ್ಬೇಕು ಅಂತ ಅವನ ಸೂಪರ್ ಪವರ್ಸ್ ನ ಯೂಸ್ ಮಾಡೋದ್ರಿಂದ ಅವನ ಕೈಗೆ ಆಗಿರೋ ಕಫ್ಸ್ ಎಲ್ಲ ಬಿಚ್ಚೋಗ್ಬಿಡ್ತವೆ. ಅಂಡ್ ಪೊಲೀಸ್ ಸ್ಟೇಷನ್ ಎಲ್ಲ ಧ್ವಂಸ ಮಾಡಕ್ಕೆ ಮೇಲೆಯಿಂದ ಜಂಪ್ ಮಾಡಿ ಕೆಳಗಡೆಗೆ ಬರ್ತಾನೆ.
ಅವನ ಅಲ್ಲಿಗೆ ಬರೋತಷ್ಟಿಗೆ ಇವನ ಜೊತೆ ಇಷ್ಟರವರೆಗೂ ಮಾತಾಡಿರ್ತಾಳಲ್ಲ ಬಾಸ್ ಹುಡುಗಿ, ಆ ಹುಡುಗಿಗೆ ಏನು ಮಾಡೋದಿಲ್ಲ. ಆ ಹುಡುಗಿ ಕಾರ್ನ ಮಾತ್ರ ಕ್ರಾಶ್ ಮಾಡಾಕ್ಬಿಟ್ಟು ತನ್ನ ಮಗಳಿರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ಬೇಕು ಅಂತ ಗಾಲಿಯಲ್ಲಿ ಜಂಪ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಫಸ್ಟ್ ಟೈಮು ಗಾಲಿಯಲ್ಲಿ ಹಾರಾಡ್ತಾ ಇರೋದ್ರಿಂದ ಇವನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಬಿಲ್ಡಿಂಗ್ಸ್ಗೆ ಗುದ್ಕೊಂಡು ಕಾರುಗಳಿಗೆ ಗುದ್ಕೊಂಡು ತುಂಬಾ ಸ್ಪೀಡ್ ಆಗಿ ಮಗಳ ಹತ್ರ ಬರ್ತಿರ್ತಾನೆ. ಇನ್ನೊಂದು ಕಡೆ ರೂಮಿಯ ಹಾಗೆ ಅಲ್ಲಿರೋ ಓನರ್ಸ್ ಎಲ್ಲರೂ ಪೊಲೀಸರ ಕಡೆಯಿಂದ ತಪ್ಸ್ಕೊಳ್ಳೋದಕ್ಕೆ ಬಿಲ್ಡಿಂಗ್ ಮೇಲೆಗೆ ಹೋಗ್ತಿರುವಾಗ ಒಬ್ಬ ಓನರ್ ಮಾತ್ರ ಪೊಲೀಸರಿಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಆ ಪೊಲೀಸರು ಅವನನ್ನ ಹೊಡಿತಿರುವಾಗ ಬೈ ಮಿಸ್ ಆಗಿ ಅವನು ಕೆಳಗಡೆಗೆ ಬಿದ್ದೋಗ್ಬಿಡ್ತಿರ್ತಾನೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಅಲ್ಲಿಗೆ ಬಂದು ಬಿದ್ದೋಗಿ ಸತ್ತೋಗ್ಬೇಕಾಗಿರೋವನ್ನ ಗಾಲಿಯಲ್ಲಿ ಹಿಡ್ಕೊಂಡು ಆ ಓನರ್ನ ಕಾಪಾಡ್ತಾನೆ. ನಂತರ ನಮ್ಮ ಹೀರೋ ಆ ಬಿಲ್ಡಿಂಗ್ ಒಳಗಡೆಗೆ ಬಂದು ಪೊಲೀಸರು ಓನರ್ಸ್ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನಲ್ವಾ, ಆ ಪೊಲೀಸರನ್ನ ಗಾಲಿಯಲ್ಲಿ ಎತ್ತಿ ಬಿಸಾಕ್ ಬಿಡ್ತಾನೆ. ಆದ್ರೆ ಅಲ್ಲಿ ರೂಮಿ ಇರೋದಿಲ್ಲ. ಅಷ್ಟೊತ್ತಿಗೆ ಸ್ವಲ್ಪ ಜನ ಪೊಲೀಸರು ರೂಮಿನ ಹಿಡ್ಕೊಂಡು ಒಂದು ಕಂಟೈನರ್ ಒಳಗಡೆಗೆ ಎತ್ಕೊಂಡೋಗಿ ಬೇರೆ ಪ್ಲೇಸ್ಗೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ನಮ್ಮ ಹೀರೋ ತುಂಬಾ ಕಷ್ಟಪಟ್ಟು ಬಿಲ್ಡಿಂಗ್ ಮೇಲೆಗೆ ಹೋಗಿ ನೋಡಿದ್ರೆ ಅಲ್ಲಿ ತುಂಬಾ ಜನ ಪೊಲೀಸರು ಓನರ್ಸ್ ನ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇದರಿಂದ ನಮ್ಮ ಹೀರೋ ಅಲ್ಲಿಗೆ ಹೋಗಿ ಆ ಪೊಲೀಸರನ್ನೆಲ್ಲ ಗಾಲಿಯಲ್ಲಿ ಬಿಸಾಕ್ಬಿಟ್ಟು ಆ ಓನರ್ಸ್ ಗೆ ಹೆಲ್ಪ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಬಿಲ್ಡಿಂಗು ಕೂಡ ಫೈರ್ ಇಂದ ಅಂಟ್ಕೊಂಡಿರೋದ್ರಿಂದ ಈ ಬಿಲ್ಡಿಂಗು ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಅದಕ್ಕೆ ಅಲ್ಲಿರೋ ಓನರ್ಸ್ ನೆಲ್ಲ ಕಾಪಾಡಬೇಕು ಅಂತ ಒಂದೇ ಸತಿ ತನ್ನ ಪವರ್ಸ್ ನ ಯೂಸ್ ಮಾಡಿ ಬೇರೆ ಒಂದು ಬಿಲ್ಡಿಂಗ್ ಗೆ ಶಿಫ್ಟ್ ಮಾಡಾಕ್ತಾನೆ. ಇನ್ನೊಂದು ಕಡೆ ಈ ಪೊಲೀಸರು ಕಂಟೈನರ್ ಅಲ್ಲಿ ರೂಮಿನ ಕರ್ಕೊಂಡು ಹೋಗ್ತಿರ್ತಾರಲ್ವಾ, ಒಂದು ಆಕ್ಸಿಡೆಂಟ್ ನಡೆದು ಆ ಕಂಟೈನರ್ ಕೆಳಗಡೆಗೆ ಬಿದ್ದೋಗ್ತಾ ಇರುತ್ತೆ. ಅಂದ್ರೆ ಸ್ಟೇಬಲ್ ಆಗಿ ಇರೋದಿಲ್ಲ. ಅದ್ರಲ್ಲಿರೋ ಒಬ್ಬ ಪೊಲೀಸು ಬಿದ್ದೋಗ್ತಾ ಇರುವಾಗ ನಮ್ಮ ರೂಮಿನೇ ತುಂಬಾ ಕಷ್ಟಪಟ್ಟು ಆ ಪೊಲೀಸ್ ನ ಕಾಪಾಡ್ತಾ ಇರ್ತಾಳೆ. ಅದನ್ನ ನಮ್ಮ ಹೀರೋ ನೋಡಿ ಆ ಕಂಟೈನರ್ ಫುಲ್ ಹೇಗಾದ್ರೂ ಸರಿ ಒಂದು ಬಿಲ್ಡಿಂಗ್ ಮೇಲೆಗೆ ಎತ್ಕೊಂಡ್ ಬರ್ಬೇಕು ಅಂತ ತನ್ನ ಬಾಡಿಯಲ್ಲಿರೋ ಫುಲ್ ಪವರ್ ನ ಯೂಸ್ ಮಾಡಿ ಅದನ್ನ ಎತ್ಕೊಂಡ್ ಬರೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಅದು ತುಂಬಾ ತೂಕ ಇರೋದ್ರಿಂದ ಇವನ ಕೈಯಲ್ಲಿ ಹಾಕ್ತಿರೋದಿಲ್ಲ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಆಲ್ಮೋಸ್ಟ್ ಹತ್ರಕ್ಕೆ ಎತ್ಕೊಂಡ್ ಬಂದ್ಬಿಡ್ತಾನೆ. ಇವನ ಕಾಲ್ ಸ್ಲಿಪ್ ಆಗೋದ್ರಿಂದ ಆ ಕಂಟೈನರ್ ಮೇಲೆ ಇವನ ಕಂಟ್ರೋಲ್ ನ ಮಿಸ್ ಆಗೋಗ್ಬಿಡ್ತಾನೆ. ಆ ಕಂಟೈನರ್ ಅಲ್ಲಿರೋ ಎಲ್ಲರೂ ಸೇಫ್ ಆಗ್ತಾರ. ಇವನ ಮಗಳು ಮಾತ್ರ ಕೆಳಗಡೆಗೆ ಬಿದ್ದೋಗ್ಬಿಡ್ತಿರ್ತಾಳೆ. ನಮ್ಮ ಹೀರೋಗೆ ಹಾರಾಡೋ ಶಕ್ತಿ ಇರುತ್ತಲ್ವಾ, ಕೆಳಗಡೆಗೆ ತುಂಬಾ ಸ್ಪೀಡ್ ಆಗಿ ಹೋಗಿ ತನ್ನ ಮಗಳನ್ನ ಸೇಫ್ ಆಗಿ ಕಾಪಾಡ್ತಾನೆ. ಅಂಡ್ ನಂತರ ಅವನು ತನ್ನ ಮಗಳನ್ನ ಈ ಓನರ್ಸ್ ಇರೋ ರೂಫ್ ಟಾಪ್ ಬಿಲ್ಡಿಂಗ್ ಗೆ ಎತ್ಕೊಂಡ್ ಬಂದು ತನ್ನ ಮಗಳಿಗೆ ಗುಡ್ ಬೈ ಹೇಳಿ ಮತ್ತೆ ಪೊಲೀಸರಿಗೆ ಸರೆಂಡರ್ ಆಗೋದಕ್ಕಂತ ಹೋಗ್ತಾನೆ. ಲಾಸ್ಟ್ ಗೆ ಅವನು ಪೊಲೀಸರಿಗೆ ಸರೆಂಡರ್ ಆಗೋದಕ್ಕೂ ಮೊದ್ಲು ನಮ್ಮ ಹೀರೋ ತುಂಬಾ ಕೋಪದಲ್ಲಿ ಇರ್ತಾನಲ್ವಾ, ಒಂದು ಗುದ್ದು ಈ ವಿಲನ್ ಗೆ ಗುದ್ದೋದ್ರಿಂದ ಅವನು ತುಂಬಾ ದೂರ ಹೋಗಿ ಬೀಳ್ತಾನೆ. ಅಂಡ್ ಸೀನ್ ಅಲ್ಲಿಗೆ ಕಟ್ ಮಾಡಿದ್ರೆ 4 ವರ್ಷ ಆದ್ಮೇಲೆ ಓಪನ್ ಆಗುತ್ತೆ. ನಮ್ಮ ಹೀರೋ ಆ ಜೈಲಿಂದ ಬಿಡುಗಡೆ ಆಗ್ತಾನೆ. ಅವನನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಬಂದಿರೋದು ಈ ಲಾಯರ್ ಹುಡ್ಗ ನಮ್ಮ ಹೀರೋನ ಕರ್ಕೊಂಡು ಹೋಗ್ತಿರುವಾಗ ನಾನು ಹಾಗೆ ರೂಮಿ ಇನ್ನ ಸ್ವಲ್ಪ ದಿನಗಳಲ್ಲೇ ಮದುವೆ ಹಾಕ್ತಿದೀವಿ ಅಂತ ಹೇಳ್ತಾನೆ. ಹಾಗೆ ಅವನು ಈ ಶಾಪಿಂಗ್ ಮಾಲ್ ಕಟ್ಬೇಕು ಅಂತ ಈ ವಿಲನ್ಗನು ಪ್ಲಾನ್ ಹಾಕಿರ್ತಾನಲ್ವಾ, ಆ ಪ್ಲೇಸ್ ಹತ್ರಕ್ಕೆ ಕರ್ಕೊಂಡ್ ಬರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಕಂಪನಿ ಮಾಡಿರೋ ಎಲ್ಲ ಕರಪ್ಷನ್ಸ್ ಆಚೆಗೆ ಬರೋದ್ರಿಂದ ಆ ಶಾಪಿಂಗ್ ಮಾಲ್ ಕಟ್ಟೋದಕ್ಕೆ ಗವರ್ನಮೆಂಟ್ ಪರ್ಮಿಷನ್ ಕೊಟ್ಟಿರೋದಿಲ್ಲ. ಸೊ ಇದರಿಂದ ಆ ಜಾಗ ಖಾಲಿಯಾಗೆ ಬಿದ್ದಿರುತ್ತೆ. ನಂತರ ಆ ಲಾಯರ್ ಹುಡ್ಗ ನಮ್ಮ ಹೀರೋನ ಇವನ ಮಗಳು ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಒಂದು ಶಾಪ್ ಹತ್ರಕ್ಕೆ ಕರ್ಕೊಂಡ್ ಬರ್ತಾನೆ. ನಿಜ ಹೇಳ್ಬೇಕಂದ್ರೆ ಮೊದಲ ತರನೇ ಆ ಶಾಪ್ ಅಲ್ಲಿ ತುಂಬಾ ಜನರು ಬಂದು ಊಟ ಮಾಡ್ತಿರ್ತಾರೆ. ಅವಳ ಬಿಸ್ನೆಸ್ ಸಕ್ಸಸ್ಫುಲಿ ಆಗಿ ರನ್ ಆಗ್ತಾ ಇರುತ್ತೆ. ತನ್ನ ತಂದೆ ಅಲ್ಲಿಗೆ ಬಂದಿರೋದನ್ನ ನೋಡಿ ರೂಮಿ ತುಂಬಾ ಖುಷಿ ಪಡ್ತಾಳೆ. ಆದ್ರೆ ಆಚೆಗಡೆ ತೋರ್ಸೋದಿಲ್ಲ. ಏನ್ ನೋಡ್ತಾ ಇದ್ರಾ, ಜನರಿಗೆ ಅವ್ರು ಕೊಟ್ಟಿರೋ ಒಂದು ಆರ್ಡರ್ ನ ವೈಟರ್ ರೂಪದಲ್ಲಿ ಹೋಗಿ ಸರ್ವ್ ಮಾಡಿ ಅಂತ ಹೇಳ್ತಾಳೆ. ಅದಕ್ಕೆ ತಂದೆ ಸ್ವಲ್ಪ ಶಾಕ್ ಆಗಿ ಫಾಸ್ಟ್ ಆಗಿ ತನ್ನ ಪವರ್ಸ್ ನ ಯೂಸ್ ಮಾಡಿ ಅಲ್ಲಿರೋ ಕಸ್ಟಮರ್ಸ್ ಗೆ ಡ್ರಿಂಕ್ಸ್ ನ ಸರ್ವ್ ಮಾಡ್ತಾನೆ. ಅಂಡ್ ಇವಾಗ ಆ ಶಾಪ್ ನೇಮ್ ನ ತೋರಿಸ್ತಾರೆ. ಅವ್ರ ಅಪ್ಪ ಹೆಸರೇ ತನ್ನ ಮಗಳು ಆ ಶಾಪ್ ಗೆ ಇಟ್ಟಿರ್ತಾರೆ. ಅಂಡ್ ಇಂತ ಒಂದು ಹ್ಯಾಪಿ ಮೂಮೆಂಟ್ ನ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಅಂಡ್ ಇಂತ ಪವರ್ಸ್ ನಿಮ್ಗೇನಾದ್ರೂ ಬಂದಿದ್ರೆ ನೀವು ಯಾವ ತರ ಯೂಸ್ ಮಾಡ್ಕೊಂತ ಇದ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇವಾಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ, ಅದಕ್ಕೆ ಸೆಕೆಂಡ್ ಟೈಮು ಕಮೆಂಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಅಂಡ್ ಇನ್ನ ಯಾರಾದ್ರೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇಂಥ ಇಂಟ್ರೆಸ್ಟಿಂಗ್ ಮೂವೀಸ್ ನ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧಾ.